ನಮಸ್ತೆ ವೀಕ್ಷಕರೇ, ನಾಕಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಪಿ ರಾಮಯ್ಯನವರು. ಇವರು ವಿಧಾನ ಪರಿಷತ್ ಸದಸ್ಯರು ಹಾಗೂ 45 ವರ್ಷಗಳ ಕಾಲ ಹಿಂದೂ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂಥವ್ರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಪಿ ರಾಮಯ್ಯ ಪಿ ಅಂದರೆ ಏನು ಸರ್? ಪಿ ಅಂದ್ರೇನು? ಪಿ ಅಂದರೆ ಪುಟ್ಟಯ್ಯ ಅಂತ. ಪುಟ್ಟಯ್ಯನ ತಂದೆಯವ್ರ ಹೆಸರು ಪುಟ್ಟಯ್ಯನವ್ರ ಮಗ ರಾಮಯ್ಯ. ಪುಟ್ಟಯ್ಯನವ್ರ ಮಗ ರಾಮಯ್ಯ. ಆದರೆ ನಾನು ಹಿಂದೂ ಪತ್ರಿಕೆಯಲ್ಲಿ ಇಷ್ಟೊಂದು ದೀರ್ಘಕಾಲ ದುಡಿದಿದ್ದ ಮೇಲೆ ಈಗ ಪಿ ಹೋಗಿ ಹಿಂದೂ ರಾಮಯ್ಯ ಅಂತ. ಸರ್ ತಾಯಿ ಹೆಸರು? ತಾಯಿ ಹೆಸರು? ತಾಯಿ ಹೆಸರು ಚಿಕ್ಕಮ್ಮ ಅಂತ. ಚಿಕ್ಕಮ್ಮ ಪುಟ್ಟಯ್ಯ. ತಂದೆ ಹೆಸರು ಪುಟ್ಟಯ್ಯ, ತಾಯಿ ಹೆಸರು ಚಿಕ್ಕಮ್ಮ. ತಾವು ಓದಿದ್ದಲ್ಲ ಸರ್? ನಾನು ಓದಿದ್ದೆಲ್ಲ ಬೆಂಗಳೂರಿನಲ್ಲೇ. ನಮ್ಮ ಕುಟುಂಬ ಬಂದು ಹಿನ್ನೆಲೆ ಹೇಳೋದಾದರೆ ನಾವು ಕೃಷಿಕ ಕುಟುಂಬದವರು. ನಮ್ಮ ತಾತನ ಕಾಲದಲ್ಲಿ ಮಳೆ ಬೆಳೆಗಳು ಸರಿಯಾಗಿ ಆಗಲಿಲ್ಲ. ನಾವೆಲ್ಲ ನಾಗಮಂಗಲದವರು. ನಾಗಮಂಗಲದ ಹತ್ರ ಬ್ಯಾಡ್ರಳ್ಳಿ ಅಂತ ನಮ್ಮೂರು, ಮಂಡ್ಯ ಜಿಲ್ಲೆ. ಭಾಳಷ್ಟು ಕುಟುಂಬಗಳು ಅಲ್ಲಿಂದ ಬೆಂಗಳೂರಿಗೆ ವಲಸೆ ಹೋದರು. ಕೆಲವರು ಊಟಿ ಕಡೆ ವಲಸೆ ಹೋದರು, ಕೆಲವರು ಭದ್ರಾವತಿ ಕಡೆ ವಲಸೆ ಹೋದರು. ಆ ಬೆಂಗಳೂರು ಕಡೆ ವಲಸೆ ಬಂದಂಥ ಕುಟುಂಬಗಳಲ್ಲಿ ನಮ್ಮ ತಾತಂದು ಒಂದು. ಅಂದರೆ ಬೆಂಗಳೂರಿನಲ್ಲಿ ಒಂದು ರೀತಿಯಾದಂಥ ಹೊಸ ಜೀವನವನ್ನು ಆರಿಸಿ, ಈ ಮಳೆ ಬೆಳೆಗಳಿಗೆ ನಾವು ಸಿಗದೆ ಸ್ವಲ್ಪ ನೆಮ್ಮದಿ ಜೀವನ ಮಾಡೋಣ ಅಂತ ಬೆಂಗಳೂರಿಗೆ ಬಂದು. ಅಂದರೆ ವಿದ್ಯಾಭ್ಯಾಸ ಏನು ಇಲ್ಲದಂಥ ಕುಟುಂಬಗಳು, ಕೃಷಿಕ ಕುಟುಂಬ. ನಮ್ಮ ತಂದೆಯವರು ಸ್ವಲ್ಪ ಓದಿ ಅವರು ಇದು ಇಂಟರ್ಮೀಡಿಯೇಟ್ ಕಾಲೇಜ್ನಲ್ಲಿ ಅಕೌಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ನಾಗಮಂಗಲದಲ್ಲಿ ಮಾಡ್ತಾಯಿದ್ರು ಸರ್. ಹಾಗಾಗಿ ನಮಗೆಲ್ಲ ವಿದ್ಯಾಭ್ಯಾಸ ಕೊಡೋಕ್ಕೆ ಅನುಕೂಲ ಆಯಿತು. ಮೂರನೇ ತಲೆಮಾರಿಗೆ ಸ್ವಲ್ಪ ಅನುಕೂಲ ಆಯಿತು. ಅದಕ್ಕೆ ಮುಂಚೆ ನಮ್ಮ ಹಿಂದಿನ ತಲೆಮಾರಿನವರು ಅಲ್ಲಿ ಇಲ್ಲಿ ಕೆಲಸ, ದೊಡ್ಡ ದೊಡ್ಡ ಬಂಗ್ಲೆ ಸಾಹೇಬರ ಹತ್ರ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಮಗೆ ಸ್ವಲ್ಪ ವಿದ್ಯಾಭ್ಯಾಸ ನಮ್ಮ ತಂದೆಯವರು ಕೊಡಿಸಿದ್ರು. ನಾನು BSc ಸೆಂಟ್ರಲ್ ಕಾಲೇಜಲ್ಲಿ BSc ಮಾಡಿದೆ. ಮಾಡಿದ ಮೇಲೆ ಏನಾಯಿತು, ನನಗೆ BE ಹೋಗಬೇಕು ಅಂತ ಆಸೆ ಇತ್ತು. ಆಗ BE ನಮಗೆ ಒಂದನೇ ಸಲ ಪ್ರಥಮ ಇದರಲ್ಲಿ ಅಟೆಂಪ್ಟಲ್ಲಿ ಪಾಸಾದವ್ರಿಗೆ ಇಂಟರ್ಮೀಡಿಯೇಟ್ನಲ್ಲಿ BE ಸಿಗ್ತಾಯಿತ್ತು ಸುಲಭವಾಗಿ. ನಾನೇನು ಮಾಡಿದೆ, ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು BSc ಮಾಡ್ಕೊಂಡು ನೀವು ಹೋಗಿ ಅಂತಂದರು. BSc ಮಾಡಿದ ಮೇಲೆ BEಗೆ 2% ಸೀಟ್ ಕೊಡ್ತಾರೆ. ಅಂದರೆ BE ಸೆಕೆಂಡ್ ಇಯರಿಗೆ ಸೇರಿಸ್ತಾಯಿದ್ರು, ಫಸ್ಟ್ ಇಯರ್ ಮುಗಿತು BSc. ಹಾಗಾಗಿ ನನಗೆ ಸೀಟ್ ಸಿಕ್ಕಲಿಲ್ಲ. ಮಧ್ಯೆ ಇನ್ನೊಂದು ನಿಮ್ಗೆ ಹೇಳೋದಾದರೆ, ನಾವೆಲ್ಲರ ಮನೆಯಲ್ಲೂ ಕೆಲಸ ಮಾಡ್ತಿದ್ದೋ ಅಂತ ಹೇಳ್ತಿದ್ದಲ್ಲಿ ಹಿಂದಿನವರು. ನಾವು ಹಾಗೆ ಮಲ್ಲೇಶ್ವರ ಕಸ್ತೂರಿ ಹೌಸ್ನಲ್ಲಿ, ಕಸ್ತೂರಿ ಹೌಸ್ ಅಂತ ಇತ್ತು ಮಲ್ಲೇಶ್ವರ, ದೊಡ್ಡ 1 ಎಕರೆ. ಅದು ಈ ಹಿಂದೂ ಪತ್ರಿಕೆ ಅವರಿಗೆ ಸೇರಿದ್ರು. ಮನೆಯಲ್ಲಿ ಹಿಂಭಾಗದ ಔಟ್ ಹೌಸ್ನಲ್ಲಿ ನಾವಿದ್ವಿ. ಹಾಗಾಗಿ ಈ ಪತ್ರಿಕೆಯ ಮಾಲೀಕರಿಗೂ ನಮಗೂ ಸಂಪರ್ಕ ಆಯಿತು. ಅವರು ಬರೀ ಬೇಸಿಗೆಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕುದುರೆ ಪಂದ್ಯಾವಳಿ ಆಗ್ತಿದ್ದಾಗ ಬರ್ತಾಯಿದ್ರು. ಬಂದಾಗ 1-2 ತಿಂಗಳಲ್ಲಿ ಉಳ್ಕೊಳ್ಳೋರು. ನಾವು ಔಟ್ ಹೌಸ್ನಲ್ಲಿದ್ವಲ್ಲ, ಸರಿ ನಮಗೂ ಅವ್ರಿಗೂ ಸಂಪರ್ಕ ಹೋಗಿ ಅವ್ರ ಜೊತೆಯಲ್ಲಿ ಈಗಿರ್ತಕ್ಕಂಥ ಪ್ರೊಪ್ರೈಟ್ರಿಗಳೆಲ್ಲ ಸಣ್ಣ ಮಕ್ಕಳು, ಅವ್ರ ಜೊತೆಲಿ ಆಟ ಆಡೋದು, ಅವ್ರ ಜೊತೆಲಿ ಹೋಗೋದು, ಹೀಗಾಗಿ ಸಂಪರ್ಕ ಬೆಳೀತು. ನಾನು ಯಾವಾಗ BEನಲ್ಲಿ ಸ್ಥಳ ಸಿಕ್ಕಲಿಲ್ವೋ
ಮನೇಲಿ ಕೂತ್ಕೊಂಡು ನೆಕ್ಸ್ಟ್ ಇದರಲ್ಲಿ ನೋಡೋಣ ಅಂಥೇಳಿ ಯಾಕೆ ಇದು ಮಾಡಬಾರ್ದು ಅಂತ ಇದ್ದಾಗ ಹಿಂದೂ ಪತ್ರಿಕೆಯಲ್ಲಿ ಬೆಂಗಳೂರಿನಲ್ಲಿ ಟೆಲಿಪ್ರಿಂಟ್ರ್ ಹಾಕಬೇಕು ಅಂತ ಶುರು ಮಾಡಿದ್ರು. ಆ ಟೆಲಿಪ್ರಿಂಟ್ರಾಗ ಒಬ್ಬ ಆಪ್ರೇಟ್ರ್ ಬೇಕಾಗಿತ್ತು. ನಾನು ಶಾರ್ಟ್ ಹ್ಯಾಂಡು ಮತ್ತು ಟೈಪಿಂಗು ಎಲ್ಲ ಕಲ್ತ್ಕೊಂಡಿದ್ದೆ. ಸರಿ ಅಲ್ಲಿ ಹೋಗಿ ಇದು ಮಾಡೋಣ ಅಂತ ಸ್ಟಾಪ್ ಗ್ಯಾಪ್ ಥರ ಸೀಟ್ ಸಿಗೋ ತನಕ ಅದು ಬದಲಾವಣೆ ಮಾಡ್ಕೊಳ್ಳೋದು ಸ್ವಲ್ಪ ಈಜಿ ಆಯಿತು. PTI ಅಂತ ಇತ್ತು, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾದಲ್ಲಿ 1 ತಿಂಗಳು ಪ್ರಾಕ್ಟೀಸ್ ಮಾಡಿದೆ ಅಲ್ಲ ಟೆಲಿಪ್ರಿಂಟ್ರ್. ಹಿಂದೂ ಪತ್ರಿಕೆಗೆ ಸೇರಿದೆ. ಏನೋ ಮುಂದೆ ಸೀಟ್ ಸಿಕ್ಕತ್ತೆ ಅನ್ನೋದು ಅದು ನನಗೆ ಯಾವತ್ತು ಕಲ್ಪನೆಯೇ ಇರಲಿಲ್ಲ ಜರ್ನಲಿಸ್ಟ್ ಆಗ್ತೀನಿ. ಆ ಟೆಲಿಪ್ರಿಂಟರ್ನಲ್ಲಿ ಹೇಗೆ ಅಂತಂದರೆ ವರದಿಗಾರರೆಲ್ಲ ಬಂದು ಟೈಪ್ ಮಾಡಿ ಅವ್ರ ರಿಪೋರ್ಟನ್ನು ಕೊಡೋದು, ನಾನು ಅದನ್ನು ಟೆಲಿಪ್ರಿಂಟಲ್ಲಿ ಕಳಿಸೋದು ಮದ್ರಾಸ್ಗೆ. ಅವರು ರಿಪೋರ್ಟ್ ತಂದು ಕೊಟ್ಟು ನಾನು ಅದನ್ನು ಓದ್ತಾ ಇದ್ದಲ್ಲ, ನಾನು ಯಾಕೆ ಜರ್ನಲಿಸಮ್ ಕಡೆಗೆ ಹೋಗಬಾರ್ದು ಅಂತ ಒಂದು ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಯಿತು. ಸರಿ, ಅವ್ರಿಗೆ ಕೊಟ್ಟಿದ್ದೆಲ್ಲ ಕೂತ್ಕೊಂಡು ಓದೋದು ಎಲ್ಲ ಮಾಡೋದು. ಆದರೆ ಮನಸ್ಸಿನಲ್ಲಿ ಒಂದು ರೀತಿ ಅಳಿಕಿತ್ತು. ಯಾಕೆ ಅಂದರೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್. ಆಗ ಯಾರಾದರೂ ಇಂಗ್ಲೀಷ್ ಕಲಿಬೇಕು ಅಂದರೆ ಹಿಂದೂ ಪತ್ರಿಕೆಗೆ ಸೇರಬೇಕು, ಓದಬೇಕು ಅಂತ ಇತ್ತು. ನಮಗೆಲ್ಲ ಕಾಲೇಜುಗಳೆಲ್ಲ ಅದು ಹೇಳೋದು, ಹಿಂದೂ ಓದ್ರಿ ನೀವು ತಗೊಂಡು ಅಂತ. ನಾನು ಆ ಪತ್ರಿಕೆಯಲ್ಲಿ ವರದಿಗಾರರು ಹೇಗಾಗೋದು ಇಂಗ್ಲೀಷ್ ಕಟ್ಕೊಂಡು ಅಂತ ಒಂದು. ಆದರೂ ಒಂದು ಯಾಕೆ ಆಗಬಾರ್ದು ಒಂದು ಪರಿಸ್ಥಿತಿ ಪ್ರಯತ್ನ. ಈ ಮಧ್ಯೆ ಏನಾಯಿತು, ಸುಮ್ಮನೆ ಇದ್ದೆ ಅಪ್ಲಿಕೇಶನ್ ಕೊಡೋದು. ಅಲ್ಲಿ ಆಗ ಭಾಳ ಸುಲಭವಾಗಿ ನಮಗೆ ಕೆಲಸ ಸಿಕ್ತು. ವಿಜಯಪುರ ಮುನ್ಸಿಪಾಲಿಟಿಗೆ ಒಂದು ಕೆಲಸ, ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಒಂದು ಕೆಲಸ, ಹೀಗೆ ಫಸ್ಟ್ ಡಿವಿಷನ್ ಕ್ಲರ್ಕು, ಇಲ್ಲಿ ಯಾವುದೋ ಮುನ್ಸಿಪಾಲಿಟಿ ಮ್ಯಾನೇಜರ್ ಅಂತ. ಆ ಕಡೆಗೆ ಹೋಗೋದು ಅಥವಾ ಇಲ್ಲಿರೋದು ಈ ಥರದ್ದು ತೊಯ್ದಾಟ ಶುರುವಾಯಿತು. ಕೊನೆಗೆ ನಾನು ಹಿಂದೂ ಆಫೀಸಲ್ಲೇ ಇರೋಣ ಅಂತ ತೀರ್ಮಾನ ಮಾಡಿದೆ. ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಲ್ಲ, ನನ್ನ ಇಂಗ್ಲೀಷ್ ಸಾಲದು ಅಂತೇಳಿ ಪಬ್ಲಿಕ್ ಲೈಬ್ರರಿನಲ್ಲಿ ಅದು ಮತ್ತು ಹೊರದೇಶದ ಪತ್ರಿಕೆಗಳಲ್ಲಿ ಬರೋದು ಅದನ್ನೆಲ್ಲ ಓದ್ಕೊಂಡು ಕಟ್ಟಿಂಗ್ಸ್ ತೊಗೊಳೋದು, ಮತ್ತು ಅದನ್ನು ಬರವಣಿಗೆಯಲ್ಲಿ ಹೆಂಗೆ ಮಾಡೋದು ಏನು ಅಂತ ಹೀಗೆ ಕಲ್ತ್ಕೊಂಡು. ಆಗ ಇವರೇನು ಮಾಡಿದರು, ನಮ್ಮ ಹಿಂದೂ ಪತ್ರಿಕೆಯವ್ರ ಸಂಪರ್ಕ ಇದ್ದಿದ್ದರಿಂದ ಅವ್ರು ರಿಪೋರ್ಟರ್ ಅಸಿಸ್ಟೆಂಟ್ ಅಂತ ಒಂದು ಮಾಡಿದರು. ಒಂದು 6 ತಿಂಗಳು ನೋಡೋಣ ಹೆಂಗೆ ಕೆಲಸ ಮಾಡಿ. ಆಮೇಲೆ ಮಡಿಕೇರಿಗೆ ಹೋಗ್ತೀಯಾ ಅಂತ ಅಂದರು. ನಾನು ಮಡಿಕೇರಿಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಸರಿ, ಬೆಂಗಳೂರಲ್ಲೇ ಕೊಟ್ಟರು. 6 ತಿಂಗಳಲ್ಲಿ ರಿಪೋರ್ಟ್ಗಳು ಇದೆಲ್ಲ ನೋಡಿದ ತಕ್ಷಣ ಇಲ್ಲ ನೀನು ಫುಲ್ ಟೈಮ್ ವರದಿಗಾರರಾಗೆ ಅಂತ ಮಾಡಿದರು. ಆಗೇನಾಯಿತು ಅಂತಂದರೆ ನಮಗೆ ವರದಿಗಾರ ಅಂತಂದರೆ ಎಲ್ಲನೂ ಮಾಡಬೇಕಾಗಿತ್ತು. ಸ್ಪೋರ್ಟ್ಸಿಂದ, ಕುದುರೆ ರೇಸಿಂದ ಹಿಡಿದು ಎಲ್ಲನೂ ಕೆಲಸ ಮಾಡುತ್ತೆ. ಆಲ್ರೌಂಡರ್, ಸುಮ್ಮನೆ ಬರೀ ಏನೋ ವಿಧಾನಸೌಧ ಹೋಗಿ ಬಂದಿಲ್ಲ. ಹಾಗಾಗಿ ಎಲ್ಲ ಥರದಲ್ಲಿ ನಾವು ಹೈಕೋರ್ಟಿಂದ ಹಿಡಿದು ಲೋಯರ್ ಕೋರ್ಟಿಂದ ಹಿಡಿದು ಪೊಲೀಸಿಂದ ಹಿಡಿದು ಸ್ಪೋರ್ಟ್ಸಿಂದ ಹಿಡಿದು ಎಲ್ಲನೂ ಮಾಡಬೇಕಾದಂಥದ್ದು ಬಂತು. ಸೊ ನಿಮಗೆ ಇಂಥ ಕಡೆಗೆ ಹೋಗಬೇಕು, ಇದೆಲ್ಲ ನಂಗೆ ಗೊತ್ತಿಲ್ಲ, ಇದು ಈ ಕ್ರಿಕೆಟ್ ಬರೋದಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಸರಿ ಅಂಥೇಳಿ ನಾವು ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ. ಭಾನುವಾರನೂ ನಾನು ರಜಾನೇ ತಗೊಳ್ತಾ ಇರಲಿಲ್ಲ. ಕಲಿತು ಸುಮಾರು 1 ವರ್ಷ 2 ವರ್ಷ ಆದಮೇಲೆ ಪರವಾಗಿಲ್ಲಪ್ಪ, ಕೆಲಸ ನಾನು ಮಾಡ್ಬೋದು ಅನ್ನೋ ಧೈರ್ಯ ಬಂತಪ್ಪ. ಹಾಗೆ ಅದನ್ನು ಬೆಳೆಸ್ಕೊಂಡು ಬಂದಾಗ ನಾನು ಸುಮ್ಮನೆ ಇರ್ತಾ ಇರಲಿಲ್ಲ. ಕೆಲವು
ಫೀಲ್ಡ್ಗಳಲ್ಲಿ ಇವಾಗ ಅಗ್ರಿಕಲ್ಚರ್ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ಫಿಶರೀಸ್ ಆಗಲಿ, ಪ್ರಾಜೆಕ್ಟ್ಗಳಾಗಲಿ ಇಂಥದ್ರೆಲ್ಲ ನಾನೇ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾಯಿದ್ದೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಏನು ಅವ್ರೇನು ಡೆವಲಪ್ ಮಾಡ್ತಾರೋ ಬೇರೆ ಬೇರೆ ಥರದಂಥ ಬೆಳೆಗಳನ್ನು ಮಾಡ್ತಾಯಿದ್ರು, ಅದನ್ನು ತಗೊಂಡು ಬರೆಯೋದು ಇದೆಲ್ಲ ಮಾಡಿ ಅಭ್ಯಾಸ ಮಾಡಿಕೊಂಡು ಹೀಗೆ ಬೆಳೆಸ್ಕೊಂಡು ಬಂದು ವರದಿಗಾರ ಆದೆ. ಆಮೇಲೆ ವಿಶೇಷ ವರದಿಗಾರ ಆದೆ, ಸ್ಪೆಷಲ್ ರಿಪೋರ್ಟ್ರು, ಕೊನೆಯಲ್ಲಿ ಬೆಂಗಳೂರು ಆವೃತ್ತಿಯ ಇನ್ಚಾರ್ಜ್ ಚೀಫ್ ಆದೆ, ಡೆಪ್ಟಿ ಎಡಿಟರ್ ಆದೆ. ಬಹುಶಃ ಅಸೋಸಿಯೇಟ್ ಎಡಿಟರ್ ಆಗ್ತಿದ್ದೇನೋ ಅಷ್ಟೊತ್ತಿಗೆ ನನ್ನ MLC ಆಯಿತು. ನಾನು ವಿಧಾನಸೌಧ ಸುಮಾರು 40 ವರ್ಷ ವಿಧಾನಸೌಧನ ಕವರ್ ಮಾಡಿದ್ದೆ. ಹಾಗೆ 40 ವರ್ಷ ಅಸೆಂಬ್ಲಿ ಕೌನ್ಸಿಲ್ ಕವರ್ ಮಾಡ್ತಾಯಿದ್ವಿ. ನಾವು ಕವರ್ ಮಾಡ್ತಾಯಿದ್ವಿ ಅಂದರೆ ಈಗಿನ ಥರದಲ್ಲಿ ಏನೋ ಆಯಿತು ಹೋಗಿದ್ದ ಹಂಗಲ್ಲ. ಪ್ರತಿಯೊಬ್ಬ ಸದಸ್ಯನಿಗೂ ಏನಾರು ಒಂದು ಪ್ಯಾರಾ ಬರಿಬೇಕು ಅನ್ನೋ ಥರ ಇತ್ತು. ನಾವು ವರದಿನ ಅಲ್ಲೇ ಬರಿತಾ ಇದ್ವಿ, ಹೌಸಲ್ಲೇ ಕೂತ್ಕೊಂಡು ವರದಿನ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ಆಫೀಸ್ಗೆ ಬಂದು ಬರೆಯೋದೇನೆಲ್ಲ ಅಲ್ಲೇ ನಮ್ಮ ಮಾಸ್ಟರ್ ಕಾಪಿ ಅಂತ ಎಲ್ಲರೂ ನೋಡ್ಕೊತಾ ಇದ್ರು. ಹೀಗೆ ತಯಾರಿ. ಕೊನೆಗೆ ಪತ್ರಕರ್ತರಲ್ಲಿ ಯಾರನ್ನಾದರೂ ನಾಮಕರಣ ಮಾಡಲೇಬೇಕು ಕೌನ್ಸಿಲ್ಗೆ ಅನ್ನೋತಕ್ಕಂಥ ಕೂಗು ಜಾಸ್ತಿ ಆಯಿತು. ಈ KUWG ಇಂದ ಮತ್ತು ಕೆಲವು ಸಂಸ್ಥೆಗಳಿಂದ ಪತ್ರಕರ್ತರು. ಆಗ ಅವರದ್ದು ಯಾವಾಗ ಒತ್ತಡ ಅದು ಮಾಡಲೇಬೇಕು, ಕೆಲವು ರಾಜ್ಯಗಳಲ್ಲಿ ಮಾಡಿದ್ದಾರೆ ಹಾಗೆ ಹೀಗೆ. ಆಗ ಒಂದು ತೀರ್ಮಾನಕ್ಕೆ ಬಂದರು ಇವರು ಯುನಾನಿಮಸ್ ಆಗಿ. ಜಯಂತ್ ಪಟೇಲ್ರ ಕಾಲ, ದೇವೇಗೌಡರದ್ದು ಕಾಲ ಮುಗಿದಿತ್ತು. ದೇವೇಗೌಡರು ಸಹಮತ ವ್ಯಕ್ತಪಡಿಸಿದ್ರು, ಇಲ್ಲ ಇರಬೇಕು ಅಂತ ಒಂದು ಲೆಟ್ರ್ ಮೊದಲೇ. ಜಯಂತ್ ಪಟೇಲ್ ತೀರ್ಮಾನ. ಆಗ ನಾನೇನವರು ಶಂಕರ್ ಅವರ ಕ್ಯಾಬಿನೆಟ್ಟಲ್ಲಿದ್ದರು. ಎಲ್ಲ ಆದಮೇಲೆ ಆಯಿತು ಪತ್ರಕರ್ತರಿಗೆ ಕೊಡೋಣ, ಒಂದು ಕೆಲಸ ಮಾಡಿ ರಾಮಯ್ಯನವ್ರು ಒಪ್ಕೊಳ್ಳೋದಾದರೆ ನಾವು ಮಾಡ್ತೀವಿ ಅಂತ. ಅದಕ್ಕೆ ನನ್ನ ಕೇಳಿದರು ಥರ ಅಂತ ಅಂದ್ಬಿಟ್ಟು ನಾನೇನವ್ರು ಕೇಳಿದ್ರು, ನೀವು ಜಯಂತ್ ಪಟೇಲ್ರನ್ನ ಮೀಟ್ ಮಾಡಿ ನಿಮ್ಮನ್ನು ನೋಡಿ ಕೇಳಬೇಕಂತೆ, ನೋಡ್ಬೇಕಂತೆ. ಇವ್ರು ಏನಪ್ಪ ನೀವು ಒಪ್ಕೊಳ್ದೇ ಇದ್ರೆ ಹೇಗೆ ಏನು ಅಂತ ಹೇಳ್ತೀನಿ, ಆಮೇಲೆ ಬೇರೆ ಯಾರೋ ಇದ್ದರೂ ಮಾಡಿ ಅದಕ್ಕೇನಂತಂದು. ಇಂದು ಆಫೀಸ್ನಲ್ಲಿ ನಿನ್ಗೆ ಎಲ್ಲಿ ತನಕ ಮಾಡಬಹುದು, ಕೆಲಸ ಮಾಡಬೇಕು ಅನ್ನೋ ಶಕ್ತಿ ಇದೆಯೋ ಅಲ್ಲಿ ತನಕ ನೀನೇನು ರಿಟೈರ್ ಆಗಬೇಕು. ಅಷ್ಟೊತ್ತಿಗೆ ನನಗೆ 8-9 ಎಕ್ಸ್ಟೆನ್ಷನ್ ಕೊಟ್ಟಿದ್ರು. 8ನೇ ಎಕ್ಸ್ಟೆನ್ಷನ್ 9ಕ್ಕೆ ಹೋಗ್ಬೇಕು ಅಂದರೆ 68 ನನ್ನ ವಯಸ್ಸು ಆ ಟೈಮ್. ಸರಿ ಅಂತೇಳಿ ಕೊನೆಗೆ ಇಂದು ಆಫೀಸ್ನವರು ಹಿಡಿದು ಇಲ್ಲ ಎಲ್ಲ ಅದು ನಮಗೆ ನಮ್ಮ ಪತ್ರಿಕೆಗೆ ಮಾಡ್ತಕ್ಕಂಥ ಗೌರವ ಇನ್ನು ಒಪ್ಕೋ ಅಂತ. ನಾನು ಆಯಿತು ಅಂತೇಳಿ ಕೊನೆಗೆ ಅವರೇನು ಹೇಳಿದ್ರು ಇಂದು ಆಫೀಸ್ನಲ್ಲಿ, ಅಲ್ಲೂ ಇಲ್ಲಿ ಇರು, ಅಲ್ಲೇನಂತೆ ಸೆಷನ್ಗೆ ಹೋದ್ರೆ ಆಯಿತು, ಮಿಕ್ಕದಾಗಿ ಇಲ್ಲಿ ಮಾಡು. ನಾನು ಹೇಳಿದೆ ಎರಡನ್ನೂ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ನಾವು ಮಾತಾಡ್ತಕ್ಕಂಥ ವಿಷಯಗಳು ಬೇರೆ ಇರ್ತದೆ. ನಾವು ಮಾತಾಡ್ತಕ್ಕಂಥ ಕರ್ನಾಟಕದ ಪರವಾಗಿ ಮಾತಾಡ್ತೀವಿ. ನೀವು ಹಿಂದೂ ಪತ್ರಿಕೆಯಲ್ಲಿ ತಮಿಳ್ನಾಡು ಪರವಾಗಿ ಏನಾದ್ರು ಬಂದಾಗ ಈ ಕಾವೇರಿ ವಾಟರ್ಸ್ ಇಂಥದ್ರಲ್ಲೆಲ್ಲ ನಾನು ಎರಡೂ ಕಡೆ ಇರೋಲ್ಲ ಅಂಥೇಳಿ ನಾನೇ ಒಂದು ತಾರೀಕು ನಾನು ಇಂಥ ತಿಂಗಳಿಂದ ನಾನು ಬರೋದಿಲ್ಲ ಅಂಥೇಳಿ ರಿಟೈರ್ಮೆಂಟ್ ಕೊಡಿ ಅಂತ ಬರ್ಕೊಟ್ಟೆ. ಭಾಳ ಬೇಸರದಿಂದ ಒಪ್ಕೊಂಡ್ರು ಅದನ್ನ. ಅಂದರೆ ಇವತ್ತು ನನಗೂ ಹಿಂದೂ ಆಫೀಸ್ನಲ್ಲಿ ನಾನೊಬ್ಬ ಅವ್ರ ಮನೆ ಒಬ್ಬ ಸದಸ್ಯ ಅಂತ ನೋಡ್ತಾರೆ ಹೊರತು ನಾನು ಯಾವತ್ತು ಎಂಪ್ಲಾಯಿ ಅಂತ ನೋಡಿದವರಲ್ಲ. ಅಷ್ಟೇ ಪ್ರೀತಿ ವಿಶ್ವಾಸ ಈಗಲೂ ತೋರಿಸ್ತಾರೆ. ಇದಾದ ನಂತರ ಏನಾಯಿತು, ನನ್ನ MLC ಮಾಡಿದರು. ನಾನು ಹೊಂಟರು. ಅವಾಗ ಹೇಳಿದೆ, ನಾನು ಯಾವುದೇ ಪಾರ್ಟಿ ಪಂಗಡಗಳಿಗೆ ನಾನು ಸೇರೋಲ್ಲ.
ನಾನು ಒಬ್ಬ ಪತ್ರಕರ್ತನಾಗಿ ನಾಮಿನೇಟ್ ಮಾಡ್ತೀರಿ, ನಾನು ಹಾಗೆ ಇರ್ತೀನಿ ಅಂದರೆ ದೇವೇಗೌಡರು, ಜೆ ಎಚ್ ಪಟೇಲ್, ರಾಮಕೃಷ್ಣ ಹೆಗ್ಡೆ ಎಲ್ಲರನ್ನು ಕೇಳಿದೆ, ನೋಡಿ ಇಂಥ ಪರಿಸ್ಥಿತಿ ಇದ್ದರೆ ನಾನು ಬರ್ತೀನಿ, ಇಲ್ಲದ್ರೆ ನಾನು ಒಪ್ಪೋದಿಲ್ಲ. ಇಲ್ಲ ಏನು ಹಾಗೆ ನಿನ್ನ ತೀರ್ಮಾನ ಸರಿ, ನಾನು ಯಾವ ಪಕ್ಷಕ್ಕೂ ಸೇರಿದೆ, ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ನಾನು ಪತ್ರಕರ್ತನಾಗಿ ನಾಮಿನೇಟ್ ಮಾಡಿದ್ದೀನಿ. ಹಾಗೆ ಅವರು ಆಗ ಜನತಾದಳದಲ್ಲಿ ಇನ್ನೊಂದ್ಸಲಿ ಮಾಡೋಣ ಅನ್ನೋ ಮಟ್ಟಕ್ಕೆ ಹೋಗಿದ್ರು. ಎರಡನೇ ಸರಿಗೆ ಇವ್ರನ್ನೇ ನಾಮಿನೇಟ್ ಮಾಡೋಣ. ಇವರು ಬಂದು ಬಿ ಜೆ ಪಿನವರು ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ, ನೀವು ದಯವಿಟ್ಟು ನಾವೇ ಮಾಡ್ತೀವಿ, ನಮ್ಗೊಂದು ಸೀಟ್ ಬರುತ್ತೆ ಅಂತೇಳಿ ಶೋಭಾ ಕರಂದ್ಲಾಜೆ, ರಾಮಚಂದ್ರೇಗೌಡರು, ಯಡಿಯೂರಪ್ಪ, ಶಂಕರಮೂರ್ತಿ ಎಲ್ಲರೂ ಒತ್ತಾಯ ಮಾಡಿದರು. ನಾನು ಪಾರ್ಟಿ ಪಂಗಡಕ್ಕೆ ಸೇರೋದು ಬೇಡ, ಯಾರಿಗಾರು ಮಾಡಿ, ಇಲ್ಲೇ ಇನ್ನೊಂದು ಅವಕಾಶ ನನಗೆ ಬೇಕು ಅನ್ನೋದಿಲ್ಲ, ಇನ್ನೊಬ್ಬ ಪತ್ರಕರ್ತ ಇದ್ದರೆ ಮಾಡಿ, ಒಂದು ವರ್ಷ ನಾವು ಪತ್ರಕರ್ತರು ಒಂದು ಅವಕಾಶ ಸಿಗ್ತೀವಿ ಅಷ್ಟೆ ಅಂಥೇಳಿ ಹೊರಗಡೆಗೆ ಬಂದೆ. ಆದರೆ ಪೂರ್ತ ನನ್ನ ಪತ್ರಕರ್ತನಾಗಿ ಯಾವತ್ತು ವಸ್ತುನಿಷ್ಠಕ್ಕೆ ಆಗಿ ಸತ್ಯಾಧಾರಿತ ವರದಿಗಳು, ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇದು ಪರವಾಗಿಲ್ಲ, ಹೆಚ್ಚು ಕಮ್ಮಿ ಮಾಡೋಣ ಅಂತ ಎಂದು ಕೂಡ ನಾನು ನಮ್ಮ ಧರ್ಮ, ಪತ್ರಿಕಾ ಧರ್ಮ ಬಿಟ್ಟು ನಾನು ಹೋದವನಲ್ಲ. ಈ ಪತ್ರಿಕೆಯಿಂದ ತಾವು ನಾಮಿನೇಟ್ ಆದ್ರಿ, ಪತ್ರಕರ್ತರಿಗೆ ಏನಾದ್ರು ಮಾಡಿದ್ರು ಆ ಟೈಮಲ್ಲಿ? ನಾನಾಗಿದ್ದ ನೀವಾಗಿದ್ದಾಗ ಆಗೇನಾಯಿತು ಅಂತಂದರೆ, ಪತ್ರಕರ್ತರಿಗೆ ಕೃಷ್ಣ ಅವ್ರ ಕಾಲದಲ್ಲಿ ಒಂದು ಸರ್ಕಾರದಿಂದ ಒಂದು ಕಮಿಟಿ ಮಾಡಿದರು. ಸಣ್ಣ ಮತ್ತು ಮಧ್ಯಮ ವರ್ಗ ಪತ್ರಿಕೆಗಳ ಏಳಿಗೆ ಸರ್ಕಾರದಿಂದ ಯಾವ ರೀತಿ ಪ್ರೋತ್ಸಾಹ. ಆ ಕಮಿಟಿಗೆ ಏನಾದರೂ ಇಲ್ಲ, ಇದು ಸೂಕ್ತವಾದಂಥ ವ್ಯಕ್ತಿ ರಾಮಯ್ಯನ ಚೇರ್ಮನ್ಶಿಪ್ ಮಾಡು. ಅದರ ಜೊತೆಯಲ್ಲಿ ಸುಮಾರು 8-9 ಜನ ಪತ್ರಕರ್ತರನ್ನ, ಹಿರಿಯ ಪತ್ರಕರ್ತರನ್ನ ಎಲ್ಲ, ಅದು ರಾಮಯ್ಯ ಕಮಿಟಿ ಅಂತ ಅದಕ್ಕೆ ಹೆಸರು. ನಾವು ಸುಮಾರು ಜಿಲ್ಲೆಗಳನ್ನು ಸುತ್ತಿ 3 ತಿಂಗಳಲ್ಲಿ 4 ತಿಂಗಳಲ್ಲೇ ವರದಿ ಕೊಟ್ಟೆ. ಸರ್ಕಾರಕ್ಕೆ ನಾವೇನು ಖರ್ಚು ಮಾಡ್ಸಕ್ಕೆ ಹೋಗ್ತೇವೆ. ಡಿಪಾರ್ಟ್ಮೆಂಟು ವೆಹಿಕಲ್ಲು ಕೆಲವು ಕಡೆ ಬಸ್ನಲ್ಲೇ ಹೋಗಿದ್ದು ಮಾಡಿ ಸರ್ಕಾರ. ಸರಿ, SM ಕೃಷ್ಣ ಅವರಿದ್ದರು. ಆಗ ನಾನು ಹೇಳಿದೆ, ಒಪ್ಕೊಳ್ಳುವಾಗಲೇ ಹೇಳಿದ್ದೆ, ಇದನ್ನು ಕಮಿಟಿಯಿಂದ ನಾನು ಚೇರ್ಮನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಕೊಡ್ತಕ್ಕಂಥ ಯಾವುದೇ ರೀತಿಯಾದ ರೆಕಮೆಂಡೇಷನ್ಸ್ಗಳನ್ನ ನೀವು ಅದು ಜಾರಿಗೆ ತರಬೇಕು. ಆಯಿತು ಅಂದಿದ್ರು. ನನ್ನ ವರದಿ ಇನ್ನೇನಾಯಿತು ಕೊಡೋಷ್ಟೊತ್ತಿಗೆ ಅವ್ರಿಗೆ ತಲುಪಿಸಿದ ತಕ್ಷಣ ಒಂದು ಫಂಕ್ಷನ್ ಆಯಿತು ಟೌನ್ ಹಾಲ್ನಲ್ಲಿ. ಆ ಫಂಕ್ಷನ್ನಲ್ಲೇ ಹೇಳಿದ್ದು, ಆಯಿತು ಬಂದಿದೆ ವರದಿ, ನಾವು ಅದನ್ನು ಜಾರಿ ಕೊಡ್ತೀವಿ ಅಂತೇಳಿ. ಅದರಲ್ಲಿ ಹೇಗೆ ನಾವು ಪ್ರೋತ್ಸಾಹ ಕೊಡಬೇಕು, ಅದು ಜಾಹೀರಾತುಗಳಲ್ಲಾಗಲಿ ಎಷ್ಟು ಸಣ್ಣ ಪತ್ರಿಕೆಗಳಿಗೆ ಕೊಡಬೇಕು, ಪತ್ರಕರ್ತರಿಗೆ ಆದಂಥ ನಿಧಿ ಇರಬೇಕು, ಮತ್ತು ಪತ್ರಕರ್ತರ ರಕ್ಷಣೆಗೆ ಏನೇನು ಕೆಲವೆಲ್ಲ ಕೊಟ್ಟಿದೆ. ಸರ್ಕಾರ ಕೆಲವು ಇಂಪ್ಲಿಮೆಂಟ್ ಮಾಡಿದ್ರು, ಕೆಲವು ಬಿಟ್ಟರು. ಆ ಕಮಿಟಿನೇ ಲಾಸ್ಟ್, ಅದಾದ್ಮೇಲೆ ಕಮಿಟಿ ಮಾಡಿಲ್ಲ. ಅದು ರಾಮಯ್ಯ ಕಮಿಟಿ ಅಂತಾನೆ ಹೆಸರಾಗಿದೆ. ಅದಲ್ಲದೆ ಪತ್ರಕರ್ತರಿಗೆ ಒಂದು ಉದಾಹರಣೆ ನಿಮಗೆ ಕೊಡಬೇಕಾದ್ರೆ, ಎಲ್ಲ ಪತ್ರಕರ್ತರಿಗೆ ಕೆಲವರಿಗೆ ಮನೆ ಮಠಗಳಿಲ್ಲೆಲ್ಲ ಅವ್ರಿಗೆ ಸೈಟ್ಗಳು ಮಾಡಬೇಕು ಅಂತ ಹೊರಟರು. ಆಗ ಬಸವಲಿಂಗಪ್ಪನವರು ಮಂತ್ರಿಗಳಾಗಿದ್ದರು. ಅವರು ಯಾವುದೋ ಒಂದು ಜಾಗ ತೋರಿಸೋದಕ್ಕೆ ಇಲ್ಲ ಅಂತ ಜಾಗದಲ್ಲಿ ಒಟ್ಟಿಗೆ ಕೊಡೋದು ಬೇಡ, ಅಲ್ಲಿ JP ನಗರದಲ್ಲಿ ಇಷ್ಟು, ಇಲ್ಲಿ ಇದ್ರೆ ಇಷ್ಟು ಅಂತ ಕೊಟ್ಟರು ಕೆಲವು ಕಡೆ.
ಆಗ ನಾವು ಶಿಸ್ತಾಗಿ ಯಾರಿಗೆ ನಿಜವಾದಂಥ ಮನೆಗಳಿಲ್ಲವೋ ತೊಂದರೆ ಇದು ಅವ್ರಿಗೆ ಮಾತ್ರ ಒಂದು ಸೈಟ್ ಇದ್ರು ನನ್ನ ಮನೆ ಇದ್ದು ನಾನೇ ತಗೊಳ್ಬೇಕು ಅಂತ ನಾವು ಮಾಡಲಿಲ್ಲ. ಅದಾದ ನಂತರ ಕೆಲವರಿಗೆ ಹಣ ಕಟ್ಟೋದಕ್ಕೆ ತೊಂದರೆ ಆಗುತ್ತೆ. ಆಗ ರಂಗನಾಥ್ ಅವರು ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದರು. ನನ್ನೇ ಕಳಿಸಿದ್ರು, ಹೋಗಿ ಈ ಥರ ಆಗಿದೆ ಅಂತ. ಅವ್ರು ಸ್ವಲ್ಪ ಹಣನ ನಮ್ಮ ಸೊಸೈಟಿಗೆ ಕೊಟ್ಟರು. ಅದ್ರ ಮುಖಾಂತರ ಕೆಲವರಿಗೆಲ್ಲ ತಗೊಂಡು ಆ ಥರದಲ್ಲಿ ಸಹಾಯ ಆಯ್ತು ಹೊರತು ಒಂದಾಗತ್ತೆ ಏನು ಅಂದರೆ ವೇಜ್ ಬೋರ್ಡ್ ಎಲ್ಲ ಬಂತು. ಆಗ ಏನೇ ವೇಜ್ ಬೋರ್ಡ್ ಬಂದ್ರೂ ಕೂಡ ಪೇಪರ್ನಲ್ಲಿ ಕೆಲವು ಚೆನ್ನಾಗಿ ಬಲವತ್ತವಾದಂಥ ಬಲಾಢ್ಯ ಪತ್ರಿಕೆಗಳು ಸಂಬಳ ಕೊಡ್ತಾರೆ. ಮಿಕ್ಕಿದ್ರಲ್ಲೆಲ್ಲ ಏನೋ ಒಂದು ಸ್ವಲ್ಪ ಸಂಬಳ ಕಮ್ಮಿ ಇರ್ತದೆ. ಕೆಲವ್ರಿಗೆ ಪತ್ರಕರ್ತರಾಗಬೇಕು ಅಂತ ಹುಚ್ಚಿರ್ತಾರಲ್ಲ, ಅವ್ರು ಮಾಡ್ತಾರೆ. ಈಗ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆದರೂ ಕೂಡ ಈ ವೇಜ್ ಬೋರ್ಡನ್ನು ಈಗ ಪಾಲಿಸಿ, ಯಾಕೆ ಅಂತಂದರೆ ಅದನ್ನು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ತಗೊಳ್ಳೋದ್ರಿಂದ ವೇಜ್ ಬೋರ್ಡಿನಲ್ಲಿ ರೆಕಮೆಂಡೇಶನ್ ಇರೋದು. ವೇಜ್ ಬೋರ್ಡಲ್ಲಿ 3 ವರ್ಷಗಳಿಗೊಮ್ಮೆ ರಿವೈಸ್ ಮಾಡಬೇಕು, ಅದು ಇದು ಗ್ರೇಡ್ ಪತ್ರಿಕೆಯಲ್ಲಿ ABCD ಅಂತ ಮಾಡಿದರು. ಈಗ ಲೆಕ್ಕಕ್ಕೆ ಬರೋಲ್ಲ. ಬರಬೇಕಾದ್ರೆ ಕಾಂಟ್ರಾಕ್ಟ್ 2 ವರ್ಷ ಕಾಂಟ್ರಾಕ್ಟ್ ಅಂತ ತಗೊಳ್ತಾರೆ, 3 ವರ್ಷಕ್ಕೆ ಒಂದ್ಸಲಿ ಮಾಡ್ತೀವಿ ಅಂತಾರೆ. ಅದೇನಾಗುತ್ತೆ ಅಂದರೆ ಪತ್ರಕರ್ತನ ಮೇಲೆ ಒಂದು ತೂಕತ್ತಿ ಇದ್ದಾಗಿರ್ತದೆ. ಅವ್ನು ಓಡಿಸ್ಬೋದು ಅಂದರೆ ಯಾವಾಗ ಬೇಕಾದ್ರೂ ಓಡಿಸ್ಬೋದು. ವೇಜ್ ಬೋರ್ಡ್ ಬಂದಿದ್ದೇನು ಅಂತಂದರೆ ಪತ್ರಕರ್ತನಿಗೊಂದು ಭದ್ರತೆ ಇರಬೇಕು ಮತ್ತು ಅವನಿಗೆ ಕೆಲಸದಲ್ಲಿ ನನಗೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಅಂಥೇಳಿ ವಾಕ್ ಸ್ವಾತಂತ್ರ್ಯ ಏನು ಕೊಟ್ಟಿದ್ದಾರೋ ಅದನ್ನು ಇದು ಮಾಡಿ, ನಮಗೇನು ಪತ್ರಕರ್ತನಿಗೆ ಬೇರೆ ಒಂದು ಸ್ವಾತಂತ್ರ್ಯ ಏನಿಲ್ಲ. ನಾವೇ ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆಯೋ ವಾಕ್ ಸ್ವಾತಂತ್ರ್ಯ ಅದರಲ್ಲೇ ನಮ್ಮದು ಅಷ್ಟೇ. ಈಗೆಲ್ಲ ಇರುವಾಗ ಈಗ ಕೂಡ ಪತ್ರಕರ್ತರ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಅವರು ಒಂದು ಭಾಳ ಸುಗಮವಾಗಿದ್ದಾರೆ ಅಂತ ನಾನು ಹೇಳೋದಿಲ್ಲ. ತೊಂದರೆ ಇದೆ, ಆದರೆ ಪತ್ರಕರ್ತನ ಆಗಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ರು ಇರ್ತಾರೆ. ಪತ್ರಿಕೆ ನಡೆಸಬೇಕು ಅಂಥೇಳಿ ಕೆಲವ್ರಿಗೆ ಹುಚ್ಚು ಬರ್ತದೆ. ಅದೊಂಥರ ನಾನು ಆಗಲೇಬೇಕು ಅಂತ ಅಂಥದ್ದು ಸಾವಿರಾರು ಪತ್ರಿಕೆಗಳು ಹುಟ್ಟಿದ್ದಾವೆ. ಎಷ್ಟು ಅವಸಾನಗಳಾಗಿದೆ. ಬೆಂಗಳೂರಿನಲ್ಲೇ ನಿಮಗೆ ಹೇಳೋದಾದರೆ ಕರ್ನಾಟಕದಲ್ಲಿ 3,000 ಪತ್ರಿಕೆಗಳು ಲೆಕ್ಕ. ಬದುಕೋದಿಲ್ಲ, ಕಷ್ಟ ಆಗುತ್ತೆ. ಪತ್ರಿಕೆ ನಡೆಸೋತಕ್ಕಂಥದ್ದು ತುಂಬ ಕಷ್ಟ. ಈಗಂತೂ ದೊಡ್ಡ ಪತ್ರಿಕೆಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ದೊಡ್ಡ ಪತ್ರಿಕೆಗಳಿಗೆ ಸವಾಲಾಗಿದೆ. ಜಾಹೀರಾತು ಸ್ವಲ್ಪ ಪರವಾಗಿಲ್ಲ, ಆದರೆ ಜಾಹೀರಾತು ಎಲ್ಲ ಹೆಚ್ಚು ಇಂಥ ಪರಿಸ್ಥಿತಿಲಿದೆ. ಅಂದರೆ ಪತ್ರಕರ್ತನಾಗಿರ್ತಕ್ಕಂಥದ್ದರಲ್ಲಿ ಒಂದು ಪ್ರತಿನಿತ್ಯ ನೀವು ಒಂದು ರೀತಿ ನಿತ್ಯ ನೂತನವಾಗಿರ್ತದೆ. ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ಬೋದು. ಒಂದು ನನ್ನಿಂದ ಪತ್ರಕರ್ತ ಅಂತಂದರೆ ಸಮಾಜದಿಂದ ಬಂದವನು. ಪತ್ರಕರ್ತ ಅಂತಂದರೆ ಸಮಾಜ ಮುಖ್ಯವಾಗಿ ಕೆಲಸ ಮಾಡಬೇಕು. ಪತ್ರಿಕೆಗಳನ್ನು ಹುಟ್ಟಾಕಿರೋದೇ ಸಮಾಜ. ಸಮಾಜಕ್ಕೆ ಅವನು ಯಾವತ್ತೂ ಕೂಡ ಬದ್ಧನಾಗಿರಬೇಕು. ಸಮಾಜ ಹಿತವನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಯಾವಾಗಲೂ ಹೊಗಳಿದ್ರೆ ಮೇಲಕ್ಕೆ ಹೋಗೋದು ಅಥವಾ ತೆಗಳಿದ್ರೆ ಕೆಳಗಡೆ ಅಂತಂದರೆ ಸತ್ಯಾಧಾರಿತವಾಗಿರ್ತಕ್ಕಂಥದ್ದು ಮತ್ತು ವಸ್ತುನಿಷ್ಠವಾಗಿರ್ತಕ್ಕಂಥ. ಅದಕ್ಕೆ ಮುಖ್ಯವಾಗಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಇದು ಸತ್ಯ ಇರ್ತಕ್ಕಂಥದ್ದು ಜನಗಳಿಗೆ ಗೊತ್ತಾಗ್ತಕ್ಕಂಥದ್ದು ಹೇಳಬೇಕು. ಅದ್ರಲ್ಲಿ ಮುಜುಗರ ಪಟ್ಕೋಬಾರ್ದು. ಅಯ್ಯೋ ಆ ಮಂತ್ರಿದ್ದು ಹೆಂಗಪ್ಪ ಹೇಳೋದು ಇವನ್ನೇ ಅಂತ ಮಾಡ್ಕೊ. ಅದನ್ನು ನಾನು ಎಂದೂ ಮಾಡಿಲ್ಲ. ಅದರಿಂದ ಯಾರೂ ನನ್ನನ್ನು ವಿರೋಧ ಕಟ್ಕೊಂಡಿಲ್ಲ.
ಏನಪ್ಪ ಭಾಳ ಚುರುಕು ಮುಟ್ಟಿಸಿದ್ಯಾ ಅಂತ ಹೇಳಿದ್ದು ಉಂಟು. ಅಷ್ಟೇ ಸಂತೋಷವಾಗಿರ್ತಾಗ ಇರೋದನ್ನು ಮಾಡಿದ್ದೀವಿ ಬಿಡಪ್ಪ ಅನ್ನೋ ಥರದಲ್ಲಿ. ಇಲ್ಲದೇ ಇರೋದನ್ನು ಮಾಡಬಾರ್ದು. ಪತ್ರಿಕಾ ಸ್ವಾತಂತ್ರ್ಯ ಏನಿದೆಯೋ ಜವಾಬ್ದಾರಿ ಅಷ್ಟೇ ಜಾಸ್ತಿ. ಅಂದರೆ ಇದು ಒಂದೇ ನಾಣ್ಯದ ಎರಡು ಮುಖಗಳು. ನೀವು ಪತ್ರಿಕಾ ಸ್ವಾತಂತ್ರ್ಯ ಅನುಭವಿಸ್ಬೇಕಾದ್ರೆ ನಿಮ್ಮ ಜವಾಬ್ದಾರಿಯೂ ಅಷ್ಟೇ ಇರ್ತದೆ. ಸ್ವಾತಂತ್ರ್ಯ ಅಂದರೆ ಹೆಂಗೆ ಬೇಕಾದ್ರೂ ಯಾರನ್ನು ಬೇಕಾದ್ರೂ ಅವರ ಚಾರಿತ್ರ್ಯ ಹರಣೆ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಅದು ಪತ್ರಿಕರ್ತನ ಕೆಲಸ ಅಲ್ಲ. ಯಾರು ಪಬ್ಲಿಕ್ ಸರ್ವಿಸ್ನಲ್ಲಿ ಇವಾಗ ಮೊನ್ನೆ ಏನಾದ್ರು ಆಗಿರ್ಬೋದು, ಅದನ್ನು ಎತ್ತಿ ತೋರಿಸ್ತಕ್ಕಂಥದ್ದು ವಸ್ತುನಿಷ್ಠವಾಗಿರಲಿ. ಆದರೆ ಅದನ್ನು ನಿಮ್ಮ ಪತ್ರಿಕಾ ಸ್ವಾತಂತ್ರ್ಯನ ದಿಕ್ಕು ತಪ್ಪಿಸಬಾರ್ದು, ಅದರಿಂದ ದುರುಪಯೋಗನೂ ಆಗಬಾರ್ದು. ಹಿಂದೆಲ್ಲ ಇವರೆಲ್ಲ ಇಂಥ ವಿಷಯಗಳು ಬಂದಾಗ ಗಾಂಧೀಜಿಯವರಾಗಲಿ, ನೆಹರು ಅವರಾಗಲಿ, ಮತ್ತು ಹಿಂದೆ ಇರ್ತಕ್ಕಂಥ ಚಕ್ರವರ್ತಿಗಳು ಕೆಲವರು ಇಲ್ಲ ಇರಬೇಕು, ನಾನು ಪತ್ರಿಕೆಗಳಿಗೆ ಹೆದರ್ತೇನೆ ಹೊರತು ನಾನು ಯಾವ ಬಂದೂಕು ಹೆದರಲ್ಲ ಅಂತ ಹೇಳಿದ್ದೆ. ಒಂದು ದೊಡ್ಡ ನೆಪೋಲಿಯನ್ ಬೋನಪಾರ್ಟ್. ಹಾಗೆ ಮತ್ತೆ 4 ನಮ್ಮ ಪ್ರಜಾಪ್ರಭುತ್ವ ರಥದ 4ನೇ ಅಂಗ ಅಂತ ನಾವು ಹೇಳ್ತೀವಿ. ಆದರೆ 4ನೇ ಅಂಗ ಬೆಳೆಯೋದು ಜನಗಳಿಂದ ಬೆಳಿಬೇಕಷ್ಟೆ. ಅದು ಬೆಳೆಯೋದಲ್ಲ. ಜನಗಳು ಯಾವತ್ತು ಪತ್ರಿಕೆಯನ್ನು ಹುಟ್ಟಾಕಿರೋರು ಈ ಸಮಾಜ ಅಂದರೆ ಜನ ಒಪ್ಕೊಳ್ಬೇಕು ಪತ್ರಿಕೆಗಳನ್ನ. ಆ ಜನಗಳ ಒಪ್ಪಿಕೊಂಡು ಪೋಷಣೆ ಮಾಡಿ ಬೆಳೆಸಿದಾಗ ಏನಾಗುತ್ತೆ, ಅದಕ್ಕೆ ಅವನು ನಿಯತ್ತಾಗಿರ್ಬೇಕು. ಸಮಾಜದಲ್ಲಿ ಆಗ್ತಕ್ಕಂಥದ್ದು ಏನು ನಡೆಯುತ್ತೋ ಅದನ್ನು ಸರಿಯಾದಂಥ ವರದಿನ ಅವ್ರಿಗೆ ಒಪ್ಪಿಸ್ತಕ್ಕಂಥ ಜವಾಬ್ದಾರಿ ಪತ್ರಕರ್ತ. ಅದಿಲ್ಲದೆ ನಾನು ಒಬ್ಬ ಪತ್ರಕರ್ತನಾಗಿದ್ದೇನೆ, ಸಂಬಳಕ್ಕೋಸ್ಕರ ದುಡಿತೀನಿ ಅಂತಕ್ಕಂಥದ್ದಲ್ಲ. ಈ ಧರ್ಮನ ಇಟ್ಕೊಳ್ಳಿ, ಪತ್ರಿಕಾ ಧರ್ಮ ಅನ್ನೋದೊಂದಿದೆ. ಅದು ಆ ಧರ್ಮದ ಮೂಲ ಬಂದು ಸಮಾಜ ನಮಗೊಂದು ಯಾವುದಾದ್ರೂ ಒಂದು ರೀತಿಯಾದಂಥ ಒಂದು ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆಯಿಂದ ನಮಗೇನು ಸಮಾಜದಲ್ಲಿ ಏನು ನಡೀತಾ ಇದೆ ನಮ್ಗೆ ಗೊತ್ತಾಗಬೇಕು ಅಂದರೆ ಪತ್ರಿಕೆಗಳು ಅಂತ ಹುಟ್ಟಾಕಿತ್ತು. ಈಗ ಅದನ್ನು ಕಮರ್ಷಿಯಲೈಸ್ ಮಾಡಿಕೊಂಡು ನಾವು ದೊಡ್ಡ ಪತ್ರಿಕೆಗಳು ಮಾಡಿದ್ವಿ, ಸುಮಾರಷ್ಟು ಹಣ ಹಾಕಿದ್ದೀನಿ ಅಂಥೇಳಿ ಅದನ್ನು ಒಂದು ಬಿಸಿನೆಸ್ ಥರ ಮಾಡಿದರೆ ಅದು ಬೇರೆ ಅರ್ಥ. ಪತ್ರಿಕೋದ್ಯಮವಾಗಿ ಪತ್ರಿಕೆ ಉದ್ಯಮ ಆಗುತ್ತೆ. ತಾವು ಪತ್ರಿಕೆಯಿಂದ ಬರೆದ್ರಲ್ವಾ, ಬರೆದು ಅದರಿಂದ ಎಫೆಕ್ಟ್ ಆಗಿದ್ದಂಥದ್ದು, ಮೇಜರ್ ಎಫೆಕ್ಟ್ ಆಗಿರುವಂಥದ್ದು ಯಾವ್ದಾರು ಇದೆಯಾ ಅಂತ? ಅದು ನಾನು 8 ವರ್ಷ ಹಿಂದೂದಲ್ಲಿದ್ದೆ. ಸಾಕಷ್ಟು ಬಂದು ಹೋಗಿರ್ತಾವ, ಇಂಥದ್ದೇ ಅಂತ ಹೇಳಕ್ ಬರೋದಿಲ್ಲ. ಅದ್ರಲ್ಲಿ ಮೇಜರ್ ಆಗಿರುವಂಥದ್ದು ಸರ್ ಆ್ಯಕ್ಚುಲ್ ಆಗಿ ನನಗೆ ಪತ್ರಕರ್ತನಾಗಿ ಈಗ ವಿಧಾನಸೌಧದಲ್ಲಿ ಕಟ್ಟಿದಾಗ ಅಲ್ಲಿ ಆಗ್ತಿರ್ತಕ್ಕಂಥದ್ರ ಮೇಲೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಹೋಗ್ಬೇಕು ಅಂತ ಇದ್ರು. ಆಮೇಲೆ ಹೈಕೋರ್ಟಲ್ಲಿ ಸಿವಿಲ್ ಜಡ್ಜಸ್ ಮಾಡುವಾಗ ಸರ್ಕಾರಕ್ಕೂ ಹೈಕೋರ್ಟ್ಗೂ ಸ್ವಲ್ಪ ನಿಧಾನ ಆಯಿತು ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಕೊನೆಗೆ ನಾನು ಒಂದು ವರದಿಯಿಂದ ಅದು ಸ್ವಲ್ಪ ಮುಂದಕ್ಕೆ ಹೋಗಿ ಅದು ಸೆಲೆಕ್ಟ್ ಆಗುವಂಥದ್ದಾಯಿತು. ಇಂಥದ್ದು ಸಾಕಷ್ಟಿದೆ ಇಂಥದ್ದು ಅಂತ ಮನಸ್ಸಿನಲ್ಲಿ ಉಳಿಯೋ. ಅದನ್ನು ನಾನು ಅನುಭವದ ಮೇಲೆ ಪುಸ್ತಕನೇ ತಗೊಂಡು ಬಂದಲ್ಲ ಸರ್. ಈಗ ಯಾವುದೋ ಇದು ಆಲಮಟ್ಟಿ ಡ್ಯಾಮ್ಗೆ 19 ಅಡಿ ನಿಲ್ಲಿಸೋದಂತಲ್ಲ, ಆಲಮಟ್ಟಿ ಡ್ಯಾಮ್ಗೆ ನೀವು ಕಟ್ ಮಾಡಿ ಆಂಧ್ರದವರು ಅಷ್ಟು ರಿಟ್ಟಾಗಿ ಕಟ್ ಮಾಡಿದ್ರಂತಲ್ಲ ಸರ್ ಪ್ಲೇಟ್ನ? ಅಲ್ಲ, ಅದೇನಾಯಿತು ಅಂತಂದರೆ 519 ಅಡಿ ಆಲಮಟ್ಟಿ ಡ್ಯಾಮ್ನ ಇವರು 519 ಅಡಿಗೆ ಏರಿಸ್ಬೇಕು ಅಂತ ಹೊರಟಿದ್ರು. ಅವರು ಕಟ್ ಮಾಡೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾಯಿದ್ರು. ಅದೇನಾಯಿತು, ನಾನು ಕೇಳಿದೆ ಅವರು, ನಾವೆಲ್ಲ ರೆಡಿಯಾಗಿದ್ದೀವಿ ಅಂತ ಹೇಳ್ತಾರೆ.
ನಾನೊಂದು ಸ್ಟೋರಿ ಮಾಡ್ತಾಯಿದ್ದೆ. ಕರ್ನಾಟಕ ಗೌರ್ಮೆಂಟು ಕ್ರೆಸ್ಟ್ ಗೇಟ್ಗಳು ರೆಡಿಯಾಗಿದ್ದಾರೆ ಅನ್ನೋದು ಬಂದರೆ ಅದೇನಾಯ್ತು, ಅವನು ಹೆಡ್ಲೈನ್ ಕೊಡುವಾಗ ಇನ್ಸ್ಟಾಲ್ ಮಾಡೋದಕ್ಕಿದು ಅನ್ನೋ ಥರದಲ್ಲಿ ಕೊಟ್ಟೆ. ಆಂಧ್ರದವ್ರು ಅದನ್ನು ಹಿಡ್ಕೊಂಡಿದ್ದೆ ಕೆಲಸ. ಸರಿ ಅಂತ ಹೇಳ್ಬಿಟ್ಟು, ನಮ್ಮ ಇದು ಕರ್ನಾಟಕದವರು ತಡೆ ಇದ್ದರೂ ಕೂಡ ಇದೆ ಮಾಡ್ತಾರೆ. ಒಂದು ಕಮಿಟಿ ಮಾಡಿ ಆಂಧ್ರದಿಂದ ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಬಂದು ನೋಡಿದ್ರು ಏನೂ ಆಗಿಲ್ಲ, ಅಲ್ಲಿ ಮುಗಿದಾಯ್ತು. ನಾನು ಆಗ್ತಾನೆ ಕೌನ್ಸಿಲಿಗೆ ಹೋಗಿದ್ದೆ. ಕೌನ್ಸಿಲ್ನಲ್ಲಿ ಇದನ್ನು ರಾಜಕೀಯವಾಗಿ ಉಪಯೋಗಿಸಿದ್ರು ನಾಯಕರು. ಸರಿ, ನಾನೇನಾರು ಮಾತಾಡೋಕ್ಕಿದ್ರೆ ಈಚೆ H. ಪಾಟೀಲ್ ಅವರು ಎಳೆಯವರು ಕೂತ್ಕೊಳ್ಳಿ, ನೀವು ಮಾತಾಡಬೇಡಿ ಅಂತ ರಾಜಕೀಯವಾಗಿ ನನಗೆ ಗೊತ್ತದು. ಅವರು ನಾನು ಪಾಪ ನಾಗೇಗೌಡರು ಬಂದು ರಾಮಯ್ಯನವರೇ ಆಯ್ತದ್ದು ಹೆಡ್ಡಿಂಗ್ ಅಂತೂ ತಪ್ಪಾಗಿದೆ ನನಗೆ, ಬೇರೆ ಪಾರ್ಟಿನಲ್ಲಿ ನಾನು ಹೆಡ್ಡಿಂಗ್ ಅವರು ರಾಜಕೀಯವಾಗಿ ಅಲ್ಲಿ ಉಪಯೋಗಿಸಿದ್ರು. ಇವರು ಅದನ್ನು ಎಲ್ಲಿ ತನಕ ಆಯಿತು ಅಂದರೆ ಸುಮಾರಷ್ಟು ಒಂದು ಅರ್ಧ ಮುಕ್ಕಾಲು 1 ಗಂಟೆ ಚರ್ಚೆನೇ ಜೋರಾಗಿ ಮಾಡಿದರು. ಎಲ್ಲರೂ ನಾಗೇಗೌಡ್ರನ್ನ ತಪ್ಪಿತಸ್ಥನ್ನಾಗಿ ಮಾಡೋದು. ಇಲ್ಲ, ಅದು ವರದಿ ಇಲ್ಲ, ಅದು ಹಿಂದೂನಲ್ಲಿ ಇದು ರಾಮಾಯಣವ್ರ ವರದಿ ಅಂದರೆ ತಪ್ಪಿರೋದಿಲ್ಲ ಕಣ್ರಿ ಅಂತ ಈ ಥರ. ಎಲ್ಲಿ ತನಕ ಹೋಗಿತ್ತು ಅಂದರೆ, ನಾನು ಸುಮಾರು ದಿವಸ ಹೇಳ್ದಂಗೆ ವರ್ಷಗಳು ನಾನು ಅಸೆಂಬ್ಲಿ ಕೌನ್ಸಿಲ್ ಮಾಡ್ದೆ. ನಾವೇನೇ ಕೊಟ್ಟರು ಅದು ಕರಾರವಾಗಿದೆ ಅಂತ. ಆ ಮಿನಿಸ್ಟ್ರ್ ಹೇಳಿದ್ರು, ಇಲ್ಲ ಇರ್ಬಿಟ್ರಿ, ಅವ್ರು ಹೇಳಿದ್ದೆ, ಅವ್ರು ಬರ್ದಿರೋದೇ ಕರೆಕ್ಟ್. ಆಗ ನಾನು ಇನ್ನೇನು ಮಾಡೋದು, ನಾಗೇಗೌಡ್ರು ಇದು ಮಾಡಿದ್ರು, ನಿಂತ್ಕೊಂಡು ಇದು ನಡೆದಿದ್ದು ನಾನು ಅವರನ್ನು ಕೇಳಿದ್ದೆ. ಅವ್ರೇನು ಹೇಳಿದರು, ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಆದರೂ ಕೂಡ ಫೋನ್ ಸಣ್ಣ ಪಕ್ಷದಲ್ಲಿ ಸ್ವಲ್ಪ ಗಲಾಟೆನೂ ಆಗ್ತಾಯಿತ್ತು, ಕಿವಿ ಪೂರ್ತಿ ಕೇಳಿಲ್ಲ. ಅದನ್ನ ಇಟ್ಕೊಂಡು ವರದಿ ಮಾಡಿದ್ರು, ಇನ್ಸ್ಟಾಲ್ ಮಾಡಿದ್ದು ಅಂತ ಎಲ್ಲೂ ಹೇಳಿಲ್ಲ ಅಂತ. ಆದರೆ ಈಗ ಅದಷ್ಟು ಅಪ್ರಸ್ತುತ. ಯಾಕೆ ಅಂತಂದರೆ ಕಮಿಟಿಯವ್ರು ಮಾಡಿ ಒಂದು ಕಮಿಟಿ ಬಂದು ನೋಡ್ಕೊಂಡು ಹೋಗಿ ಇನ್ನೂ ಆಗಿಲ್ಲ ಅಂತ ಹೋಗಿದ್ದಾರೆ. ಇದನ್ನು ಯಾಕೆ ಡಿಸ್ಕಸ್ ಮಾಡೋದು, ಏನು ಉಪಯೋಗ ಆಗೋದಿಲ್ಲ ಅನ್ನೋಂಥದ್ದು ಕೂತ್ಕೊಂಡೆ. ಅಲ್ಲಿಗೆ ಇದು ಒಂದು ಇಂಥದ್ದೆಲ್ಲ ಆಗುತ್ತೆ. ಇಂಥದ್ದೆಲ್ಲ ಕೆಲವು ಸಮಯದಲ್ಲಿ ಸಣ್ಣ ವಿಷಯಗಳು ಪ್ರಸ್ತಾಪ ಮಾಡೋಕ್ಕೋಗಿ ಏನೇನೋ ಅದು ನೆಲ ಜಲ ಈ ವಿಷಯಗಳು ಬಂದಾಗ ಇಂಥದ್ದೆಲ್ಲ ಆಗುತ್ತೆ. ಬೇಕಾದಷ್ಟು ನಡೀತದೆ ಅದರಲ್ಲಿ. ಅದು ಅಂದರೆ ನಾವು ಭಾಳ ಸೆನ್ಸೇಷನ್ ನೋಡಿದ ತಕ್ಷಣ ಜನಗಳಿಗೆ ಇದಾಗಬೇಕು ಅಂಥೇಳಿ ಅಂಥದ್ದು ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಇವೆಲ್ಲ ಕ್ಷಣಿಕ. ಅದಾದಮೇಲೆ ಜನ ಮರೆತುಬಿಡ್ತಾರೆ ಹೊರತು ಅದರಿಂದ ಬೇಕಾದಷ್ಟು ಗಲಾಟೆಗಳಾಗಿ ಪಾಪ ತೊಂದರೆ ಆಗುತ್ತೆ. ಅಂದರೆ ಕೆಲವನ್ನ ನಾವು ಮರೆಯೋಕ್ಕಾಗೋದಿಲ್ಲ. ಈಗ ದೇವರಾಜ ಅರಸರು ಅವರು ಅಧಿಕಾರದಿಂದ ಕೆಳಗಡೆ ಇಳಿದ ಮೇಲೆ ಕೊನೆ ದಿವಸ ವಿಧಾನಸೌಧಕ್ಕೆ ಬಂದರು. ಜನ ಅವರ ಚೇಂಬರ್ ಮುಂದೆ ನಾವೊಂದು 2-3 ಜನ ಪತ್ರಕರ್ತರು ಅಲ್ಲಿದ್ರಿ. ಸರಿ, ಮನೆಗೆ ಹೋಗೋಣ ನಡೀರಿ ಅಂತ ಬಂದರು. ನನ್ನ ಕಡೆ ನೋಡಿದವ್ರು ಹಿಂಗಂದರು. ತುಂಬ ಅವ್ರಿಗೆ ಮಾನಸಿಕವಾಗಿ ಇದಾಯಿತು. ಕೈ ಹಿಡ್ಕೊಂಡು ಲಿಫ್ಟಿಗೆ ಕರ್ಕೊಂಡು, ಇಲ್ಲ ಬನ್ನಿ ಹೋಗೋಣ ಅಂತ. ಆಯಿತು ಅಂದ್ಬಿಟ್ಟು ಅವತ್ತೇ ಒಂದು ಬೆನ್ಸ್ ಕಾರ್ ಇತ್ತು, ಕರಿ ಕಾರ್, ಅದರಲ್ಲಿ ಕೂತಿತ್ತು. ವಾಲಪ್ರೂವಿಗೆ ಹೋದ್ವಿ. ಆಮೇಲೆ ಎಲ್ಲ ಅಲ್ಲಿ ಹೇಳ್ತಾಯಿದ್ರು. ಸುಮಾರು 2-2.5 ಗಂಟೆ ಆಗಿರಬೇಕು. ಕೆಲವರೆಲ್ಲ ಅವರ
ಅವರಿಂದ ಮುಂದಕ್ಕೆ ಬಂದಂಥ ರಾಜಕಾರಣಿಗಳಿದ್ದರು ಕೂಡ ಅಂತ ಅಳ್ತಾ ಇದ್ರು ಏನೇನು. ಅವ್ರ ಮಗಳಿದ್ದು ನಾಗರತ್ನ ಬಾವಿಗೆ ಅಪಚಾರಿ ಇದೆ. ಅವ್ರು ಹೇಳಿದರು, ನೋಡಪ್ಪ ಹಿಂದೆ ನಡೆಯತ್ತೆ, ಇವತ್ತು ಇಂದಿರಾ ವೇವ್ ಇದೆ ಬಿಡಿ, ಇತ್ಕಿಸಿದ ಅವರೆಕಾಳು ಸಾರು ಮುದ್ದೆ ಎಲ್ಲ ಮಾಡಿದ್ರು ಊಟ. ಆವತ್ತು ದೇವರಾಜ ಅರಸರು ಪಾಪ ಮಾನಸಿಕವಾಗಿ ಎಷ್ಟೊಂದು ಅವ್ರಿಗೆ ತೊಂದರೆ ಆಗಿತ್ತು. ಅದಾದ ಸ್ವಲ್ಪ ದಿನಗಳಲ್ಲೇ ಒಬ್ಬೊಬ್ಬರು ಕಳಿಸ್ಕೊಂಡು ಈ ಕರಿಗೆ ಗಿರಿಗೆ ಧರ್ಮಸಿಂಗ್ ಎಲ್ಲ ಅವ್ರು ಬೆಳೆಸ್ತಂಥವ್ರು. ಸುಮಾರು ಜನ ಅವ್ರನ್ನ ಬಿಟ್ಟು ಗುಂಡೂರಾಯರ ಜೊತೆನಲ್ಲಿ ಹೋದರು. ಕೊನೆಗೆ ದೇವರಾಜ ಜೊತೆನಲ್ಲಿ ಅಜಯ್ ಸೇಠ್ ಮತ್ತು ನಮ್ಮ KH ಶ್ರೀನಿವಾಸ್ ಇಬ್ಬರು ಉಳ್ಕೊಂಡಿತ್ತು. ಕೊನೆಗೆ ಅವರು ಇದು ಮಾಡಿದ್ರು. ಆಗ ದೇವರಾಜ ಅರಸು ಒಂದಿನ ಪಾಪ ನಾನು ಎರಡು ದಿನಕ್ಕೆ 3 ದಿನಕ್ಕೆ ಒಂದೊಂದು ದಿವಸ ನೋಡ್ತಾ ಇದ್ದೆ, ಕ್ರೆಸೆಂಟ್ ಹೌಸಲ್ಲಿ ಇದ್ವಲ್ಲ. ನಾನು ಹೋದರೆ ಒಂದು ಅರ್ಧ ಗಂಟೆ 1 ಗಂಟೆ 2 ಗಂಟೆ ಮಾತಾಡ್ತಾ ಎಲ್ಲ ಹೇಳಿದ್ರು, ನೋಡು ಎಲ್ಲರೂ ಹೋಗ್ಲಿ ಬಿಡಪ್ಪ ನಾನಿದ್ದೀನೋ ಅಂತ ಬೇಜಾರಾಗಿ. ಅದಾದಮೇಲೆ ಮಲ್ಲೇಶ್ವರದಲ್ಲಿ 11ನೇ ಕ್ಲಾಸ್ನಲ್ಲಿ ಬಾಡಿಗೆ ಮನೆಗೆ ಬಂದರು. ಇಲ್ಲಿ ವಾಕಿಂಗ್ ಬರೋದು ಈ ಸರ್ಕಲ್ಗೆ. ಅವ್ರು ಸಿಕ್ಕಿರೋ ಅವ್ರ ಕಷ್ಟ ಸುಖಾದಿಗಳೆಲ್ಲ ಹೇಳೋರು. ಆದರೆ ಮನುಷ್ಯ ಅವ್ರು ಯಾವ ಥರ ಇದ್ದರು ಅಂದರೆ ಅಂತಃಕರಣ ಬಡವರು ಕಂಡ್ರೆ ತುಂಬ ಮರಗ್ತಾ ಇತ್ತು, ಭಾಳ ಸಿಂಪಲ್. ಇಂಥದ್ದೆಲ್ಲ ನೋಡಿದ್ದೀನಿ ನಾವು. ನಿಜಲಿಂಗಪ್ಪನವರು ಮಂತ್ರಿಮಂಡಲದಲ್ಲಿ ನಾವು ಕಬ್ ರಿಪೋರ್ಟರ್ಸು ಚಾನ್ಸ್ ಸಿಕ್ತಾಗ ಹೋಗ್ತಾ ಇದ್ವಿ. ಅಲ್ಲಿಂದ ಹಿಡಿದು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ತಟ್ಕೊ ಎಲ್ಲರನ್ನೂ ನೋಡಿದ್ದೀನಿ ನಾನು. ಎಲ್ಲರ ಹತ್ರನೂ ಭಾಳ ಹತ್ತಿರದಿಂದ ನೋಡಿದ್ದೀನಿ, ಹತ್ತಿರದಿಂದ ಪ್ರೀತಿಯಿಂದ ನಾನು ಕಂಡಿದ್ದಾರೆ. ಆರಂಭದಿಂದ ಮುಖ್ಯಮಂತ್ರಿಗಳು ಇದುವರೆಗೂ ಎಲ್ಲ ನೋಡ್ಕೊಂಡಿದ್ದೀನಿ. ಮೂರದೇ ನಾನು ಎಲ್ಲ ಮಂತ್ರಿಗಳ ಜೊತೆನಲ್ಲೂ ನಾನು ನೋಡಿದ್ದೀನಿ. ಇವು ನಮ್ಮ ಭಾಳ ಕ್ಲೋಸ್ ಆಗಿತ್ತು. ಸಾಮಾನ್ಯವಾಗಿ ಎಲ್ಲರ ಹತ್ರನೂ ನಾನು ಚೆನ್ನಾಗಿದ್ದೆ. ಅಂದರೆ ಪತ್ರಕರ್ತನಾಗಿ ಎಷ್ಟು ಹತ್ತಿರದಲ್ಲಿರ್ಬೋದು ಅಷ್ಟೇ, ಮತ್ತು ಸ್ವಂತ ಲಿಮಿಟ್ ಮೀರಿಲ್ಲ. ನನಗೆ ಈ ಕೆಲಸ ಬೇಕು ಅಂತ ನಾನು ಓದೋನೇ ಅಲ್ಲ. ನನ್ನ ಮಕ್ಳಿಗೂ ಅದು ಹೇಳ್ದೇನಪ್ಪ ಇಲ್ಲ, ಅವರೇ ಓದ್ಕೊಂಡು ಹೋದ್ರು ನನಗೆ ಇಂಥದ್ದು ಮಾಡಿ ಅಂತ ನಾನು ಯಾರ ಹತ್ರ ಕೇಳ್ತೇನೆ. ಇದು ನಮ್ಮ ತಂದೆಯವ್ರ ಕಾಲದಲ್ಲಿ ಒಂದು ಸೈಟ್ ಇದು, ಇಷ್ಟೇ ನನಗೆ ಆಸ್ತಿ, ಅದನ್ನು ನನ್ನ ಮಗನಿಗೆ ಕೊಡ್ಬಿಟ್ಟಿದ್ದೇನೆ ಡಾಕ್ಟ್ರ್, ನಂದೇನೂ ಆಸ್ತಿ. ನಮ್ಮ ತಂದೆಯವ್ರ ಕಾಲದಲ್ಲಿ ಒಂದು ಸೈಟ್ ತಗೊಂಡು ಕಟ್ಟಿದ್ರು, ಅದನ್ನು ನಮ್ಮ ಈ ಡಾಕ್ಟ್ರಿಗೆ ನೀನೇನು ಬೇಕಾದ್ರೂ ಮಾಡ್ಕೊಳಪ್ಪ, ಇದೊಂದು 58 ವರ್ಷ ಆಯಿತು ಇದೆ ಅವ್ನಿಗೆ ಬಿಟ್ಟು, ನಂದೇ ಇದರಲ್ಲೇ ಇದೆ, ನಮ್ಮ ತಂದೆಯವ್ರ ಕಾಲದಲ್ಲಿ ಕಟ್ಟಿದ್ವಿ. ಊರ ಕಡೆ ಹೋಗ್ತಿರ್ತೀರ ಸರ್? ಊರ ಕಡೆ ಹೋಗ್ತಿರ್ತೀರಾ? ಹೋಗ್ತಾ ಇದ್ದೆ. ಇದಾದ್ಮೇಲೆ ಹೋಗಿಲ್ಲ. ಊರಲ್ಲಿ 1 ಎಕರೆ ಜಮೀನಿದೆ, ಒಂದು ಮನೆ ಇದೆ ಅಷ್ಟೆ. ಸ್ವಲ್ಪ ಜಮೀನಿತ್ತು. ನನ್ನ ಬ್ರದರ್ಸು ಅವ್ರಿಗೆಲ್ಲ 3 ಎಕರೆ ಅಷ್ಟು 4 ಜನಕ್ಕೆ ಕೊಟ್ಬಿಟ್ಟೆ, ನಾನೇನು ತಗೊಳ್ಳಿಲ್ಲ. ನಾನು ನಮ್ಮ ಸೋದರತ್ತೆ ಮಕ್ಕಳಿರಲಿಲ್ಲ, ಅವರು ಅವ್ರ ಆಸ್ತಿ ಅವ್ರ ಜಮೀನು ನನಗೆ ಅಂತ ಹೇಳಿದರು. ಅದರಲ್ಲಿ 1-2 ಎಕರೆ ಅಷ್ಟು ಇತ್ತು, ಅವ್ರು ಯಾರೋ ಕರ್ಮ ಮಾಡಿದ ಹುಡುಗನಿಗೆ ಕೊಟ್ಟೆ. ನಾನು ಹುಡ್ಕೊಂಡಿದ್ದೆ 35 ಗುಂಟೆ ಅಷ್ಟೆ. ಮನೆ ಒಂದು ಇದೆ. ಊರಿಗೆ ಹೋದರೆ ಇರೋದಕ್ಕೆ ಮನೆ ಮಾಡಿದ್ದೀನಿ. ಈ 35 ಗುಂಟೆ ಇನ್ನೊಂದು 5 ಗುಂಟೆ ಸಿಕ್ತು, ಒಟ್ಟು 1 ಎಕರೆ ಅಷ್ಟೆ. ಊರ ಕಡೆ ಏನು ಕಾರ್ಯಕ್ರಮಗಳಿಗೆ ಹೋಗ್ತಿರ್ತಾರೆ? ಅಲ್ಲಿ ಕಾರ್ಯಕ್ರಮಗಳಿಗೆಲ್ಲ ಕರಿತಿರ್ತಾರಲ್ಲ ಊರ ಕಡೆ? ಕರಿತಾ ಇರ್ತಾರೆ. ಈಗ ಗೊತ್ತಾಗಿದೆ ನನ್ನ ಕೈಲಿ ಬರೋಕ್ಕಾಗಲ್ಲ ಅಂತ. ಈಗಲೂ ಸಾಮಾನ್ಯವಾಗಿ ಕರೀತಾರೆ. ಅದು ನಮ್ಮ ಊರ ಹಬ್ಬಗಳು ಇದು ಫಂಕ್ಷನ್ಗಳಿಗೆ ಮತ್ತು ಇದಕ್ಕೆ ಎಲ್ಲದಕ್ಕೂ ಹಬ್ಬ ಹರಿದಿನದಲ್ಲೂ ಕರೀತಾರೆ. ನೋಡಿ ಈಗ ಯಾರೋ ಬಂದು ಇನ್ವಿಟೇಷನ್ ಕೊಟ್ಟು ಮದುವೆ ಹೋಗೋಕ್ಕಾಗಲ್ಲ.
ಸರ್ ಈಗಿನ ಜನ್ರೇಷನ್ ಅವ್ರಿಗೆ ಈ ಹೊಸ ಪೀಳಿಗೆನವ್ರು ಬರ್ತಾರಲ್ಲ ಈ ಫೀಲ್ಡ್ಗೆ, ಆ ಫೀಲ್ಡಿಗೆ ಅವ್ರಿಗೆ ಹೇಳೋದಾರೆ ಒಂದೆರಡು ಮಾತು. ಅವ್ರು ಹೇಳ್ತಕ್ಕಂಥದ್ದು ಇಷ್ಟೇ ನಾನು ಹೇಳೋದು. ಇದರಲ್ಲೇನು ಅಂತಂದರೆ, ನಮಗೆ ಒಂದು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ತುಂಬ ಪ್ರತಿನಿತ್ಯ ನಾವು ನಿತ್ಯ ನೂತನವಾಗಿ ನಾವು ಕಲಿತೀವಿ. ಎಲ್ಲರೂ ಫೀಲ್ಡರ್ ದಿನ ಭಾಳ ಆಕರ್ಷಕವಾಗಿರ್ತಕ್ಕಂಥ ಜಾಗ ಇದು. ಆದರೆ ಅಷ್ಟೇ ನಮಗೆ ಬೇರೆ ಉದ್ಯೋಗಗಳಲ್ಲಿ ಇರ್ತಕ್ಕಂಥ ಸಂಭಾವನೆಗಳು ಅದನ್ನೆಲ್ಲ ನೋಡಿ ಅಲ್ಲಿರ್ತಕ್ಕಂಥವ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಕ್ಕಂಥ ಜೀವನ ನಮಗೆ ಸಿಗೋದಿಲ್ಲ. ಸೊ ಪತ್ರಕರ್ತನಾಗಿರಬೇಕು, ಪತ್ರಿಕಾ ಧರ್ಮನ ಅನುಸರಿಸ್ಬೇಕು. ನಾನು ಹೇಳಿದ್ದಲ್ಲ, ವಸ್ತುನಿಷ್ಠವಾಗಿರಬೇಕು, ಸತ್ಯಾಧಾರಿತವಾದಂಥ ರಿಪೋರ್ಟೇ ನಾನು ಮಾಡ್ತೀನಿ ಅನ್ನುವಾಗ ಯಾವುದೇ ರೀತಿಯಾದಂಥ ಒಂದು ಆಮಿಷಗಳಿಗೂ ಒತ್ತಡಕ್ಕೆ ಒಳಗಾಗಬಾರ್ದು. ಪತ್ರಕರ್ತ ಅಂತ ಹೇಳ್ತಕ್ಕಂಥದ್ದಕ್ಕೆ ಒಂದು ಗೌರವ ಭಾವನೆ ಮೂಡ್ತಕ್ಕಂಥ ಏನಾಗಿದೆ ಅಂದರೆ, ಪತ್ರಕರ್ತರ ಅಂತ ಅಂದರೆ ಏನಪ್ಪ ಎಲ್ಲ ಕೆಟ್ಟೋಗಿದ್ದಾರೆ ಏನೋ ಹಾಗಾಗಿದ್ದಾರೆ ಅಂತ ಹೇಳ್ತಾರೆ. ಅದು ಕೆಲವು ಉದ್ಯೋಗಗಳಿರ್ತಕ್ಕಂಥ ನ್ಯೂನತೆಗಳಿರ್ತದೆ. ಆದರೆ ಪತ್ರಕರ್ತ ಹೇಗಿರಬೇಕು ಅಂತಕ್ಕಂಥದ್ದನ್ನು ಹಿಂದೆ ಏನು ಮಾಡಿದಾರೋ ಅದನ್ನು ನಾವು ಪಾಲಿಸ್ಕೊಂಡು ಹೋದರೆ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತಕ್ಕಂಥದ್ದು ನಿಜವಾಗ ಆಗತ್ತೆ. ಅದನ್ನು ಈ ಬರ್ತಕ್ಕಂಥವರು ನಮಗಿಂತ ವಿದ್ಯಾವಂತರಾಗಿರ್ತಾರೆ. ಮೊದಲು ಅಷ್ಟು ವಿದ್ಯಾವಂತರಿರ್ತಿರ್ಲಿಲ್ಲ, ಸ್ವಲ್ಪ ಅನುಕೂಲ ಸ್ಥಿತಿಯಿಂದನೂ ಬರ್ತಾರೆ. ಆದರೆ ಪತ್ರಿಕೆಗೆ ಸೇರಿದ ಮೇಲೆ ಕೆಲವನ್ನ ನೀವು ತ್ಯಾಗ ಮನೋಭಾವದಿಂದ ಸ್ವೀಕಾರ ಮಾಡಬೇಕಾಗ್ತದೆ. ಅದು ಸಂಬಳ ಸಾರಿಗೆ ಆಗಿರ್ಬೋದು, ಮತ್ತು ಇಂಥದ್ದು ಆಗ್ಬೋದು. ಅದರಲ್ಲಿ ನಾವು ರೀತಿಯ ರಾಜಿ ಮನೋಭಾವ ಮಾಡಿಕೊಂಡ್ರೆ ಪತ್ರಿಕೆಯ ಸ್ವಾತಂತ್ರ್ಯ ಇರಬಹುದು. ಅಂದರೆ ಆ ಸ್ವಾತಂತ್ರ್ಯನ ಪೂರ್ಣವಾಗಿ ನಮ್ಮ ಹಕ್ಕು ಅಂತ ಹೇಳಿ ನಾವು ಉಪಯೋಗಿಸೋಕ್ಕಾಗೋದಿಲ್ಲ. ಅದು ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಲೀಕರು ಅವ್ರು ಬದುಕತಕ್ಕಂಥ ರೀತಿನ ನೋಡ್ತಾರೆ ಹೊರತು ನಮ್ಮ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಏನು ನಿಮ್ಮದು ಅಂತ ಹೇಳಿ ನಾವು ಹೇಳಿದ ಬರೀರಿ ಅನ್ನೋ ಪರಿಸ್ಥಿತಿ ಆಗಿದೆ. ಅದರಲ್ಲಿ ನಾವು ಇದ್ದದನ್ನು ಸಮಾಜಕ್ಕೆ ನಿಜವಾಗಿ ಏನು ನಡೀತಾ ಇದೆ ಸತ್ಯಾಧಾರಿತವಾದಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಈ ಪತ್ರಿಕಾ ಜೀವನ ನಾವು ಆರಿಸ್ಕೊಂಡ್ಮೇಲೆ ಕೆಲವು ತೊಂದರೆಗಳನ್ನು, ಕೆಲವು ಸ್ಯಾಕ್ರಿಫೈಸಸ್ನ ನಾವು ಮಾಡಲೇಬೇಕಾಗ್ತದೆ. ಆ ತ್ಯಾಗ ಮನೋಭಾವದಿಂದ ದುಡ್ದಾಗ ಮಾತ್ರ ನೀವು ಪತ್ರಕರ್ತನಾಗಿರ್ತೀವಿ. ಪತ್ರಕರ್ತನಾಗಿ ಬರಬೇಕು ಅಂದರೆ ಪತ್ರಿಕಾ ಧರ್ಮನ ಸ್ವೀಕಾರ ಆ ಧರ್ಮ ಸ್ವೀಕಾರ ಮಾಡಿದಾಗ ಇವೆಲ್ಲ ತೊಂದರೆಗಳಿರ್ತದೆ. ಇದು ಒಂದಕ್ಕೊಂದಕ್ಕಿರ್ತದೆ ಲಿಂಕ್. ಪತ್ರಿಕಾ ಸ್ವಾತಂತ್ರ್ಯ ಅಂದ ತಕ್ಷಣ ಯಾರ ಮೇಲೆ ಬೇಕಾದ್ರೆ ಏನಾದರೂ ಬರಿಬೋದು ಅನ್ನೋದಲ್ಲ. ಅಷ್ಟೇ ಜವಾಬ್ದಾರಿ ಅವ್ರ ವೈಯಕ್ತಿಕ ಜೀವನದ ಮೇಲೆ ಇರ್ತಕ್ಕಂಥದ್ದು ಬರೆಯೋಂಥ ಪರಿಣಾಮ ಬೀರುತ್ತೆ. ಏನು ಒಂದು ಜನಗಳಿಗೆ ಯಾರು ಒಂದು ಅಧಿಕಾರದಲ್ಲಿದ್ದಾಗ ಅವನ ವೈಯಕ್ತಿಕವಾಗಿ ಬಿಟ್ಬಿಡಿ, ಪಬ್ಲಿಕ್ ಸರ್ವಿಸ್ ಏನಿದೆ ಅದರಲ್ಲೇನಾದ್ರು ನ್ಯೂನ್ಯತೆ ಇದ್ದರೆ ಆಗ ಹೋಗಿದ್ದರೆ ಅದನ್ನು ಬರೀತಕ್ಕಂಥ ವರ್ಷ. ಅದನ್ನು ಬಿಟ್ಟು ಅವನೇನೋ ಪ್ರೈವೇಟಲ್ಲಿ 3 ಮದುವೆ ಮಾಡ್ಕೊಂಡು 4 ಮದುವೆ ಅದೆಲ್ಲ ಹೋಗ್ಬಾರ್ದು. ಪತ್ರಿಕಾ ಧರ್ಮ ಅಂತ ಧರ್ಮ ಪಾಲನೆ ಮಾಡಿ ಇರ್ತಕ್ಕಂಥದ್ದನ್ನು ನಿರ್ಭೀತವಾಗಿ ಜನಗಳಿಗೆ ಒಪ್ಪಿಸಿ, ಇದು ಪತ್ರಿಕೆ ಧರ್ಮ. ಅದಾದರೆ ನಿಮ್ಮ ಹಿಂದಿನ ಸ್ಥಿತಿ ಏನಿತ್ತು, ಪತ್ರಿಕಾ ಅಂತ ಅಂದರೆ ಅವನಿಗೊಂದು ಸ್ಥಾನಪ್ಪ. ಅವನೇನು ಊಟ ಮಾಡಿದ್ನೋ ಇದ್ವೋ ಅವ್ನ ಮನೆಯಲ್ಲಿ ಹಚ್ಕೊಂಡು ಹೋದ್ರು. ನನಗೆ 40-80 ರೂಪಾಯಿ ಸಂಬಳ ಶುರುವಾಗಿತ್ತು. 150-200 ರೂಪಾಯಿ ಸಂಬಳದಲ್ಲಿ ನಾವು ಜೀವನ ಮಾಡುವಾಗ ಕರೆದಾಗ ಬನ್ನಿ ಊಟ ಬನ್ನಿರಿ ತಿಂಡಿತೀನಿ, ಇಲ್ಲ ಆಯ್ತು ಬಿಡಿ, ಹೌದಾ ಅಂತ ಹೇಳ್ಕೊಂಡು ಅಯ್ಯೋ ಕರಿತಾರಲ್ಲಪ್ಪ ತಿಂಡಿಗೆ ಹೋಗೋಣ ಅಂತ. ನಮ್ಮ ತನವನ್ನು ಪತ್ರಿಕಾ ಧರ್ಮವನ್ನು ಉಪಯೋಗಿಸ್ಕೊಂಡ್ರೆ
ತಾನಾಗೇ ಬರುತ್ತೆ ಗೌರವ. ಗೌರವನ ನಿಮ್ಮ ಏನು ಸಾಧನೆ ಮಾಡ್ತೀರೋ ಅದರ ಮೂಲಕ ಸಂಪಾದನೆ ಮಾಡಬೇಕು ಹೊರತು ನಾನು ಪತ್ರಕರ್ತ ಅಂತ ಹೇಳ್ಕೊಡ್ತಾರಲ್ಲ, ಅದು ಬಾಯಿನಲ್ಲಿ ಮಾತ್ರ, ಹೃದಯದಿಂದ ಯಾರು ಕೊಡ್ತೀನಿ. ಎಷ್ಟೋ ಕಡೆಗಳನ್ನು ನಾನು ನೋಡಿದ್ದೇನೆ ಪತ್ರಿಕೆಯಲ್ಲಿದ್ದಾನೆ ಅಂತ. ಅವ್ರು ಕೇಳ್ತಾರೆ, ಇನ್ನೂ ರವಿಕುಮಾರ್ ಅಲ್ಲೇ ಇದ್ದಾರೆ ಆ ಪೇಪರ್ನಲ್ಲಿ ಅಂತ. ಇಲ್ಲ ಸ್ವಾಮಿ ಅವ್ರು ಆಲೆ ಬಿಟ್ಟಾಯಿತು ಅಂದರೆ ಅವ್ರು ಆ ಕಡೆ ತಿರ್ಕೊಂಡು ಹೊರಟಾಗ್ತಾರೆ ಅಷ್ಟೇ. 1-2 ದಿವಸ ಆದ್ಮೇಲೆ ಟೆಲಿಫೋನ್ ಮಾಡಿದರೆ ಫೋನೇ ತಗೊಳ್ಳೋದಿಲ್ಲ ಯಾರು, ಅವ್ನು ಪಿಯನೇ ಕಟ್ ಮಾಡ್ಬಿಡ್ತಾನೆ. ಪತ್ರಕರ್ತ ಆಗಿರ್ತಕ್ಕಂಥದ್ದು ಅವನು ಅದು ಇರಬಾರ್ದು. ನೀವು ಬೆಳೆದ ತಕ್ಷಣ ನಮ್ಮ ರವಿಕುಮಾರ್ ಏನ್ರೇ ಕೊಡ್ರಿ ಅನ್ಬೇಕು. ರವಿಕುಮಾರ್ ಇಂಥ ಪತ್ರಿಕೆ ಅಂತ ಹೇಳ್ಕೊಂಡು ಹೋಗೋದ್ರಿಂದ ಫೇಸ್ ರೆಕಗ್ನೈಸ್ ಆಗೋದು. ಪತ್ರಿಕೆ ನಿಮಗೊಂದು ಜಾಗ ತೋರಿಸುತ್ತೆ. ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದು ವೈಯಕ್ತಿಕವಾಗಿ. ಆ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕಾದ್ರೆ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ಕಟ್ಟುನಿಟ್ಟಾಗಿರ್ಬೇಕಾಗ್ತದೆ. ಯಾರ ಹತ್ರ ಹೋಗಿ ಮಂತ್ರಿಗಳ ಹತ್ರ ಆದ ತಕ್ಷಣ ಇದನ್ನು ನೋಡಿ ಸರ್ ಅಂತ ಚೀಟಿ ಕೊಡು ಮಾಡಬಾರ್ದು. ನೀವು ನನ್ನನ್ನು ಒಪ್ತಿರೋ ಅಂತ ಹೇಳಿದ್ರೆ ನಂಬ್ತಿರೋ ಇಲ್ವೋ, ಒಂದು ದಿವಸನೂ ನಾನು ಹೋಗೊಬ್ಬ ಮುಖ್ಯಮಂತ್ರಿಗಳಿಗೆ ಒಂದು ಚೀಟಿ ಕೊಟ್ಟಿಂತದ ಕೇಳ್ದ ನಾನು ದೇವ್ರ ದಯದಿಂದ. ಅದಕ್ಕೆ ನಾನು ಎಲ್ಲಿ ಬೇಕಾದ್ರೆ ಯಾವ ದೇವಸ್ಥಾನದಲ್ಲಿ ಬೇಕಾದ್ರೂ ನಾನು ಸತ್ಯ ಮಾಡ್ತೀನಿ. ನಾನೇ ತಗೋಬೇಕು ಅಂತಂದರೆ ಬಲವಂತ ಮಾಡಿದ್ದು ಉಂಟು. ಬಸವಲಿಂಗಪ್ಪ ಬಂದು ಇಲ್ಲಿ ಸೈಟ್ಗಳು, ದೊಡ್ಡ ಸೈಟ್ಗಳು ಕೊಡ್ತಾ ಇದ್ದೀವಿ, ಇದನ್ನು ಮಾರ್ಬಿಟ್ಟು ಎಷ್ಟೋ ಹೇಳಿದರು. ಕೊನೆ ಮನೆ ಮಾರ್ಬಿಟ್ಟು ಈ ಮನೆದೇ ಅಂತ ಅಂದ್ಬಿಟ್ಟು ಏನು ತಗೊಳ್ತಾ ಇಲ್ವಾ, ಬೇಡ ಇದನ್ನು ಕೊಟ್ಬಿಡು, ಅಲ್ಲಿ ಕೊಡ್ತೀವಿ. 11,000 ರೂಪಾಯಿಗೆ ದೊಡ್ಡ ಸರ್. ಯಡಿಯೂರಪ್ಪನವರು ನಾನು ಅವರು MLC ಆಗಿದ್ದಾಗ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ವಿ. ಎಲ್ಲ ಕಮಿಟಿ ಮೀಟಿಂಗ್ಗಳಿಗೆ ಹೋದರೆ ಹೊರಗಡೆ ನಾವಿಬ್ಬರ ಜೊತೆ, ನಾನು ಬಸ್ನಲ್ಲಿ ಇದರಲ್ಲಿ ಅನ್ನಲ್ಲಿ ಜೊತೆಯಲ್ಲೇ ಕೂತ್ಕೊಂಡು. ಮುಖ್ಯಮಂತ್ರಿ ಆದ ತಕ್ಷಣ ನನ್ನ ಮೊಮ್ಮಗನ ಮದುವೆಗೆ ಬಂದಿದ್ದರು. ರಾಮಾಯಣವರು 50-80 ಸೈಟ್ ಕೊಡ್ತೀನಿ, ದಯವಿಟ್ಟು ನೀವು ಒಪ್ಕೋಬೇಕು. ಕೃಷ್ಣ ಅಂತ ಅವ್ರು ಪ್ರೈವೇಟ್ ಸೆಕ್ಟ್ರಿಯನ್ನು ಕರೆದು ರಾಮಯ್ಯನವ್ರಿಗೆ ಒಂದು ವಾರದಲ್ಲಿ ಒಂದು ಬೀದಿನಲ್ಲಿ ಒಂದು ಸೈಟ್ ನೋಡ್ಬಿಟ್ಟಿದ್ದು ಮಾಡು. ಅವ್ರು ಆ ಕಡೆ ಗಾಡಿ ಎತ್ತಾಗಿ ಕೃಷ್ಣನ ಕರೆದು, ಬೇಡಿ ಕೃಷ್ಣ ಹುಡುಕ್ತಾ ಇದ್ದೀನಿ ಅಂಥೇಳಿ ನಾನು ತಗೊಳ್ಳೋದು. ಸಾರ್ ಅವರು ಹೇಳಿ HSR ಲೇಔಟರ್ ಕೊಟ್ಟ, ಕೃಷ್ಣ ಅವ್ರು ಎಲ್ರಿಗೂ ಕೊಟ್ಟರು ಸೈಟು. ನಾನು MLC. ಇದೇ ಯಡಿಯೂರಪ್ಪನವ್ರು ಎಳ್ಕೊಂಡೋಗಿ ಒಂದು ಕೊಡ್ರಿ, ಒಂದು ಲೆಟ್ರು ಎಲ್ರಿಗೂ ಕೊಡ್ತೇನೆ, ನಾನು ತಗೋತೆ. ಸರ್ ನಿಮಗೆ ಮನೆ ಇದೆಯಲ್ಲ ಸರ್ ಧವಳೇಶ್ವರಿ, ವಾಟಾಳಿ 2 ಸೈಟ್ ತಗೊಂಡ. ಅರೆ ಅವತ್ತು ಅದೇನಾಯಿತು, ಕೃಷ್ಣ ಅವ್ರು ಬಂದಾಗ ಈ 10 ವರ್ಷ ಲೀಸ್ಗೆ ಕಿತ್ತಾಕ್ಬಿಟ್ರು. ತಗೊಳ್ಳೋದು ಮಾರೋದು, ನನ್ನ ತಗೊಳ್ಳೋದು, ನಿಮಗೆ ಮಾರೋದು. 20 ಲಕ್ಷನೋ 15 ಲಕ್ಷ ಬರುತ್ತಿತ್ತಲ್ಲ, ಇಸ್ಕೊಳ್ಳೋದು. ಹಿಂಗಾಗೋಯ್ತು. ಏಷ್ಯನ್ ವಿಲೇಜ್ನಲ್ಲಿ ಮನೆ ಕಟ್ತವನ್ನೆಲ್ಲ ಈಗ ಜುಡಿಷಿಯಲ್ ಕಾಲೋನಿ ಅದನ್ನು ಮಾಡಿದ್ದಾರೆ. ನಮಗೆಲ್ಲ ಸರ್ಕ್ಯುಲರ್ ಕಳಿಸಿದ್ರು. ಒಂದೊಂದು ಮನೆ 2 ಬೆಡ್ರೂಮ್ದು 12 ಲಕ್ಷ, 3 ಬೆಡ್ರೂಮ್ದು 15 ಲಕ್ಷ ಅಂತ ಇನ್ಸ್ಟಾಲ್ಮೆಂಟ್ ಮೇಲೆ. ಮನೆ ಇಲ್ದಂಥ ಕೌನ್ಸಿಲಲ್ಲಿ ಸರ್ಕ್ಯುಲರ್ ನಾನೆಲ್ಲ ಇದೆ ಅಂತ. ಇನ್ಸ್ಟಾಲ್ಮೆಂಟ್ ಕಂಡ್ರಿ ತಗೊಳ್ಳೋದಾದರೆ ನೀವು ಇದನ್ನು ಬಂದುಬಿಟ್ಟು ನನಗೊಂದು ಮನೆ ಇದೆ ನಮ್ಮ ತಂದೆಯವ್ರ ಕಾಲದ್ದು ಅಂತೇಳಿ, ದೇವರಾಜರ್ಸ್ ಪಾಪ ಅಷ್ಟೊಂದು ನಾವಿಬ್ಬರು ಕ್ಲೋಸ್ ಆಗಿದ್ವಿ. ಒಂದೇನಾರು ಆದರೆ 10 ಗಂಟೆ ಫೋನ್ ಮಾಡಿ, ನೋಡಪ್ಪ ಹಳ್ಳಿಗಾಡಿನಿಂದ ಬಂದು ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ನೀವು ಒಂದು ಪ್ರೆಸ್ಗೆ ಸಾಕೋದಾದರೆ ನೋಡಿ, ಇಲ್ಲಿ ಕಟ್ಟಿರೋ ಸ್ಟುಡಿಯೋಸ್ ಪಕ್ಕದಲ್ಲಿ ಜಾಗ ಇದೆ, ನೀವು ಅಪ್ಲಿಕೇಶನ್ ಕೊಡಿ. ನಾನು ಸೋಮಣ್ಣ ಎಲ್ಲ ಇದ್ದಾನೆ,
ಒಂದು ಎಕರೆ ನಾನು ಜಮೀನು ತಗೊಂಡಿದ್ದೆ. ಅವಾಗ ಯಾರು ಕೇಳ್ತಾ ಇರಲಿಲ್ಲ ರಿಂಗ್ ರೋಡಲ್ಲಿ. ಕಟ್ಟಿರೋ ಸ್ಟುಡಿಯೋಸ್ ಬಿಟ್ಟ ಮೇಲೆ ಪೂರ್ತಿ ಜಾಗ ಇತ್ತು ಕೊನೆ ತನಕ. ಅದು ಬೆಲೆನೂ ಇರಲಿಲ್ಲ, ಅಲ್ಲಿ ಹೋಗ್ತಾ ಅಂತ ಜಾಗ. ನಾನು ಹೇಳಿದೆ ಇಲ್ಲ, ಸ್ವಲ್ಪ ಪತ್ರಕರ್ತನಾಗೆ ನಾನು ನಾಳೆ ನೀವೇನಾದರೂ ನಿಮ್ಮ ಸರ್ಕಾರದಿಂದ ಸರಿಯಾಗಿ ಆಗದೆ ಯಾವುದಾದ್ರೂ ಆ್ಯಕ್ಟ್ ಆಫ್ ಒಮಿಷನ್ ಆ್ಯಂಡ್ ಕಮಿಷನ್ ಆದಾಗ ನಮಗೆ ಬರೆಯೋ ಹೋಗ್ತಿಲ್ಲಂತೆ. ಅದೆಲ್ಲಿ ನಾನೇ ಸ್ವೀಕಾರ ಮಾಡಿದರೆ ಹೀಗೆ ನಡೀತು. ಅರ್ಧ ಮುಕ್ಕಾಲು ಗಂಟೆ, ರಾತ್ರಿ 10 ಗಂಟೆ. ಏನಪ್ಪ ನೀನು ನಿಂತದ್ದು ಮಾತಾಡಿ, ಹಾಗಾದ್ರೆ ಒಂದು ಕೆಲಸ ಮಾಡಿ ಕೊಡ್ತೀನಿ, ಇಷ್ಟೊಂದು ಪ್ರೀತಿಯಿಂದ ಇಡ್ತೀನಿ, ತಗೊಳ್ತೀನಿ, ಇದ್ದು ಆಫೀಸಿಗೆ ರಾಜೀನಾಮೆ ಕೊಡ್ತೀನಿ, ನಾನೇ ನಿಮ್ಮ ಜೊತೆಲಿ ಇರ್ತೀನಿ. ಅಲ್ಲಿ ನೀನು ಹಾಗಾದ್ರೆ ಬಿಡ್ತೇವೆ. ಹಾಗೆ ಕೊನೆ ತನಕ ಇಬ್ಬರು ಇದ್ದು ಕಷ್ಟ ಸುಖ ಹೇಳೋರು. ಆದರೆ ಏನಪ್ಪ ಗಾಂಧಿ ನೀನು ಅಂತಂದು ಅಂದರೆ ಅವರು ಬೇರೆ ಅಂತರಾಳದಲ್ಲಿ ಏನೋ ಮಾಡಿ ಸಾಧನೆ ಮಾಡಬೇಕು ಅಂತಕ್ಕಂಥದ್ದಲ್ಲ, ಮನುಷ್ಯನಿಗೆ ಆ ಥರ ಇತ್ತು. ಎಲ್ಲ ಐತಿ. ನೀವು ಹೇಳಿದ್ರಲ್ಲ ಇಂಥ ಮೂಮೆಂಟ್ ಏನಾದ್ರು ಇದೆಯಾ ಅಂತ. ಅವ್ರಿಗೆ ಹರ್ಪೀಸ್ ಬಂದಾಗ ಬಾಯೆಲ್ಲ ಉಣ್ಣಾಗ್ಬಿಟ್ಟಿತ್ತು. ಎಲ್ಲ ಒಂದಿನ ಹೋದ್ವಿ, ಎಲ್ಲರನ್ನು ಬಿಟ್ಟರು. ಅವ್ರು ಹೋದ್ಮೇಲೆ ಹಿಂಗಂದ್ರು, ನಾನು ಕೂತ್ಕೊಂಡೆ. ಎಲ್ಲರೂ ಹೋದ್ರು, ಕಷ್ಟ ಸುಖ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ವಿ. ಯಾಕೆ ಇಂಥ ಕೆಲಸ ಮಾಡಿದ್ರಿ? ಸಂಜಯ್ ಗಾಂಧಿ ಇದ್ದರು ಆಗ. ನೋಡಪ್ಪ, ಬೆಟ್ಟಕ್ಕೆ ಹಗ್ಗ ಕಟ್ಟಿದ್ದೀನಿ, ಎಳಿತೀನಿ, ಇಲ್ಲ ಬೆಟ್ಟ ಬಿದ್ದೋಗುತ್ತೆ, ಇಲ್ಲ ಹಗ್ಗ ಕಿತ್ತೋಗುತ್ತೆ. ನಾನು ತಡ್ಕೊಳ್ಳಿಲ್ಲ. ಅಲ್ಲ, ನೀವು ತಡ್ಕೊಳ್ಳಿಲ್ಲ ಸರಿ, ಬೇರೆಯವರು ನಿಮ್ಮನ್ನು ಉಪಯೋಗಿಸ್ಕೊಂಡು ಅವ್ರು ಸಾಧನೆ ಮಾಡ್ತಾಯಿದ್ದಾರೆ. ಅವ್ರು ಬಿಲ್ ಹೊಡಿಬೇಕಾದ್ರೆ ನಿಮ್ಮ ಭುಜದ ಮೇಲೆ ಆಯಿತು, ಯಾರಾದರೂ ಒಬ್ಬರು ವಹಿಸ್ಕೋಬೇಕಲ್ಲ ಅಂತ ಹೇಳೋಷ್ಟೊತ್ತಿಗೆ ಗುಜರಾತಿಂದ ಸೋಲಾಂಕಿ ಅಂತ ಇದ್ದರು, ಅವ್ರು ಬಂದರು, ಲೀಡ್ರು. ಆಮೇಲೆ ಒಳಗಡೆ ಬಂದರು, ನನ್ನ ಕಡೆ ನೋಡಿದ್ರು ಮಾತಾಡೋಕ್ಕೆ. ಇದೇ ರಾಜಕಾರಣಿ ಇಂದಿರಾ ಗಾಂಧಿ ಅವ್ರ ಮೇಲೆ ಅವರು ಕೂತ್ಕೊಳ್ಳಿ, ಪರವಾಗಿಲ್ಲ, ಈಸ್ ಅವರ್ ಮ್ಯಾನ್, ಡೋಂಟ್ ವರಿ, ಅವರೇನು ರಿಪೋರ್ಟ್ ಮಾಡೋದಿಲ್ಲ. ಕೂತ್ಕೊಂಡು ಮಾತಾಡ್ತಿದ್ದರು. ರಾಜಕೀಯ ಚೌಹಾನ್ ಇದ್ದರು, ಹೇಗೆ ಏನು ಮಾಡಬೇಕು ಏನು ಅಂತ. ಹೋದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡ್ತಾನೆ. ಹಾಗೆ ನೀವು ಪತ್ರಕರ್ತನಾಗಿ ಈ ರೀತಿಯಾದಂಥ ಒಂದು ನಿಮ್ಮ ಮೇಲೆ ನಂಬಿಕೆ ಇರೋದು, ನಂಬಿಕಾರ್ಹತೆ ಮುಖ್ಯ. ಅದನ್ನು ವಸ್ತುನಿಷ್ಠ ವರದಿ, ಸತ್ಯಾಧಾರಿತ ವರದಿ, ನಂಬಿಕಾರ್ಹತೆ ಇರಬೇಕು. ರಾಜಿ ಮನೋಭಾವ ಕಾಂಪ್ರಮೈಸ್ ಮಾಡ್ಕೊಂಡು ಆ ನಂಬಿಕಾರ್ಹತೆ ಉಂಟಾದ್ರೆ ನಿಮಗೆ ಭಾಳಷ್ಟು ವಿಷಯಗಳು ಬರ್ತದೆ. ಕೆಲವೊಂದು ಹೇಳೋಕ್ಕಾಗತ್ತೆ, ಕೆಲವೊಂದು ಹೇಳದೇ ಇರ್ಬೋದು. ನನಗೆ ನೋಡಿ ಕೇಳ್ತಾ ಇದ್ರಲ್ಲ, ಕ್ಯಾಬಿನೆಟ್ ಮೀಟಿಂಗು ಅಂತಂದರೆ ಮಾದೇಗೌಡರಿದ್ದರು, ನಾಗೇಗೌಡರು, ಬೈರೇಗೌಡರಿದ್ದರು. ಹೋದರೆ ಏನು ಸಾರ್ ಕ್ಯಾಬಿನೆಟ್ ಮೀಟಿಂಗು ಅಂತಂದ್ರೆ ಬೆಲ್ ಹೊಡೆದು ಏನು ಕರೆದು, ಆ ಕ್ಯಾಬಿನೆಟ್ ಪೇಪರ್ಸ್ ಇದೆಯಲ್ಲಪ್ಪ, ಇವತ್ತು ಮೀಟಿಂಗು ಸಾಯಂಕಾಲ 4 ಗಂಟೆಗೆ ಬಂದಿದೆ ತಾನೇ ಪೇಪರ್ಸ್, ಅದೊಂದು ಫೈಲ್ ಬರ್ತದೆ, ಲೆದರಿದ್ರೆ ಎಲ್ಲ ಕೊಡಿರಲಿ ಅಂತ ಇಸ್ಕೊಂಡು ನನಗೆ ಕೊಡೋರು ನೋಡಿ ಅಂತ. ಅದು ಕಾನ್ಫಿಡೆನ್ಷಿಯಲ್ ಇರ್ತಕ್ಕಂಥದ್ದು ಆದರೆ ಕೊಡೋರು. ನಾನು ಅದನ್ನು ನೋಡಿ ಇಟ್ಕೊಂಡಿರ್ತಿದ್ದೆ. ಸರ್, ಇದು ಕ್ಯಾಬಿನೆಟ್ ಆದಮೇಲೆ ಬರ್ತೀನಿ, ಇದು ಬೇಕು ನನಗೆ ಅಂತ ಅದು ಕೊಟ್ಟರೆ ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ತುಂಗಭದ್ರಾ ಅಂತ ಇಟ್ಕೊಳ್ಳಿ, KRS ಅಂತ ಇಟ್ಕೊಳ್ಳಿ, ಇನ್ನೊಬ್ಬರು ರಿಪೇರ್ ಮಾಡಬೇಕು ಅಂದರೆ ಪೂರ್ತಿ ಬ್ಯಾಕ್ಗ್ರೌಂಡಲ್ಲೆಲ್ಲ ಬಂದು ಯಾವಾಗ ಮಾಡಿದ್ದು ಏನು, KRS ಕಟ್ಟಿದ್ದು ಅಷ್ಟು ಇರ್ತದೆ. ನಮಗೊಂದು ಮಿನಿ ಲೈಬ್ರರಿ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ನಾನು ಅದನ್ನೆಲ್ಲ ತಗೋತಾ ಇದ್ದೆ. ಅಂದರೆ ಅಷ್ಟೊಂದು ಕಾನ್ಫಿಡೆನ್ಸ್.
ಯಾರೂ ಕೂಡ ಏನಾದ್ರು ಟೆಲಿಫೋನ್ ಮಾಡ್ತು ಅಂತಂದರೆ ಪತ್ರಕರ್ತರಿದ್ರಲ್ಲ, ಇವತ್ತೇನೋ ಕ್ಯಾಬಿನೆಟ್ ಬ್ರೀಫಿಂಗ್ ಇಲ್ವಂತೆ ರಾಮಯ್ಯನವರೇ ನೋಡಿ ಅನ್ನೋದೇ, ನಾನು ಟೆಲಿಫೋನ್ ಮಾಡಿದರೆ ಸಿಗೋರು ಕೈಗೆ. ಇವತ್ತೇನು ಇಲ್ಲ ಕಣಪ್ಪ, ಇಷ್ಟೇ ಆಗಿರೋದು ಅಂತ. ಆ ಒಂದೆರಡು ಪಾಯಿಂಟ್ ಅವ್ರು ಕೊಟ್ಟಿದ್ದು ಬೇರೆಯವ್ರಿಗೆ ಬರೆಸ್ತಾ ಇತ್ತು. ಈಗ ಜೆ ಎಚ್ ಪಟೇಲ್ರು ಬರ್ತಾರೆ ಡೆಲ್ಲಿಯಿಂದ ಅಂದರೆ ಇಲ್ಲಿ ಅವರ ಮನೆಗೆ ಹೋಗಿ ಕಾಯ್ತಾ ಇದ್ವಿ. ಅವರು ಪಿ ಐ ಇರೋನು, ಏನು ಪ್ಲೇನ್ ಲ್ಯಾಂಡ್ ಆದ ತಕ್ಷಣ ಟೆಲಿಫೋನ್ ಮಾಡೋ, ಏನಪ್ಪ ಇಲ್ಲಪ್ಪ ನಾನು ಪುಣ್ಯಾಗ ಹೋಗ್ತೀನಿ, ನಾನು ಸಂಜಯ್ ನಗರಕ್ಕೆ, ಸರ್ ಪತ್ರಕರ್ತರು ಕಾಯ್ತಾ ಇದ್ದಾರೆ, ರಾಮಯ್ಯ ಅವರೇ, ರಾಮಯ್ಯ ಇದ್ದಾನೆ ಅಲ್ಲಿ, ಕೊಡಿರಿ ಸ್ವಲ್ಪ ಅಂತ ಹೇಳೋರು. ಇಲ್ಲಪ್ಪ ಡೆಲ್ಲಿನಲ್ಲಿ ಯೂನಿವರ್ಸಿಟಿ ಎಲ್ಲ ಇದು ಇಷ್ಟೇ ಆಗಿದ್ದು ಅಲ್ಲಿ ಅಂತ ಎಲ್ಲ ಹೇಳೋರು. ನೀನೇ ಬರೆಸ್ಬಿಡು ಅಂತ ಹೇಳೋರು. ಅಂದರೆ ನಾನು ಹೇಳಿದ್ರಲ್ಲಿ ಇವನೆಂತ ಅದನ್ನು ತಿರುಗಿಸಿ ಏನು ಹೇಳಲ್ಲ, ಕರೆಕ್ಟಾಗಿ ಕೊಟ್ಟಿರ್ತಾನೆ ಅನ್ನೋ ಧೈರ್ಯ, ಕಾನ್ಫಿಡೆನ್ಸ್, ಅದು ಪತ್ರಕರ್ತರು. ಇನ್ನೊಂದು ವಿಷಯ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತೀನಿ. ಜೆ ಎಚ್ ಪಟೇಲ್ರಿಗೆ ಅವರ ಸರ್ಕಾರ 1 ವರ್ಷ ಪೂರೈಸಿದಾಗ ಒಂದು ಸ್ಟೋರಿ ಮಾಡಬೇಕು, ಎಲ್ಲರೂ ಮಾಡ್ತಾರೆ. 1 ವರ್ಷದ ಅವ್ರ ಸಾಧನೆ. ನಾನು ಹೋಗಬೇಕು, ಜೆ ಎಚ್ ಪಟೇಲ್ ಮೀಟ್ ಮಾಡಬೇಕು ಅಂಥೇಳಿ ನಾನೇ ಒಂದಷ್ಟು ಕ್ವಶನ್ಸ್ ಬರ್ಕೊಂಡು, ನಾನೇ ಒಂದಷ್ಟು ಉತ್ತರನೂ ಬರ್ಕೊಂಡು ಹೋಗಿದ್ದೆ. ಏನು ಬರಿಬಹುದು ಅಂತ. ಯಾಕೆಂದರೆ ಮನುಷ್ಯ ಒಂದೊಂದ್ಸಲಿ ಒಂದೊಂಥರ. ಆಮೇಲೆ ಸಂಜಯ್ ನಗರದಲ್ಲಿ ಅವ್ರ ಮನೆಗೆ ಹೋದೆ. ಅಂಬರೀಷ್ ಬಂದಿದ್ರು. ಸರಿ, ಅಂಬರೀಷ್ ಬರೋಕ್ಕೆ ಮುಂಚೆನೇ ನಾವಿಬ್ಬರು ಸಿಗೋದು ಮಾತಾಡ್ತಾ ಇದ್ವಿ. ನನ್ನ ಕ್ವಶನ್, ನಾನು ಹೋಗಿದ್ದ ಪರ್ಪಸ್ ಬೇರೆ, ಅವರು ಏನಪ್ಪ ರಾಜಕೀಯ, ನಮ್ಮ ಪಾರ್ಟಿಯಲ್ಲಿ ಏನಾಗ್ತಿದೆ, ಆ ಪಾರ್ಟಿಲಿ ಇದನ್ನು ಕೇಳ್ಕೊಂಡು ಕೂತ್ಕೊಂಡ್ರೆ ಹೊರತು ಇದನ್ನು ಬರಲೇ ಇಲ್ಲ. ಅಷ್ಟೊತ್ತಿಗೆ ಅಂಬರೀಷ್ ಬಂದಿದ್ದಾರೆ ಅಂತ ಬಂದು ಹೇಳ್ದ. ಆಯ್ತಲ್ಲಪ್ಪ, ಅಂಬರೀಷ್ ಬಂದು, ಸರ್ ನಾನು ಬಂದಿದ್ದ ಉದ್ದೇಶ ನೀವು 1 ವರ್ಷ ನಿಮ್ಮ ಸರ್ಕಾರ ಪೂರೈಸಿದೆ, ನಾನೇ ಒಂದಷ್ಟು ಕ್ವಶನ್ ಹಾಕಿದ್ದೀನಿ ನೋಡಿ, ಇದು ಅಂತ ಉತ್ತರನೂ ಬರ್ತಿದ್ದೇನೆ, ಓದ್ತೆ. ಪರವಾಗಿಲ್ಲ ಕಣೆಯ, ಮುಖ್ಯಮಂತ್ರಿಗಳಿಂತ ಚೆನ್ನಾಗಿ ಉತ್ತರ ಬರೆದಿದ್ಯಾ, ಇನ್ನೊಂದಷ್ಟು ಕೊಡ್ತೇನೆ, ಇವನು ಕ್ವಶನ್ ಹಾಕೊಂಡು ನೀನೇ ಉತ್ತರ ಬರ್ಕೊಂಬಿಡು ಅಂತ. ಈ ನಂಬಿಕಾರ್ಹತೆ ಏನು ಅಂತಂದರೆ, ನಿಮ್ಮ 30 ವರ್ಷ 40 ವರ್ಷ ಜೀವನದಲ್ಲಿ ನೀವೇನು ಸಾಧನೆ ಮಾಡಿರ್ತೀರೋ ಅದು ಬೈ ವರ್ಡ್ ಆಫ್ ಮೌತ್, ಒಬ್ಬರಿಂದ ಒಬ್ಬರಿಗೆ. ಅವ್ರ ಕ್ಯಾಬಿನೆಟ್ ಸೇರಿದಾಗ ಅವ್ರೇನೋ ಹಿಂದೂ ರಾಮಾಯಣ ಬಂದಿದ್ರಪ್ಪ ಅಂತ ಶುರು ಮಾಡಿದಾಗ ನಿಮ್ಮಲ್ಲಿ ಒಳ್ಳೆ ಗುಣಕ್ಕೂ ಅದ್ರ ಬಗ್ಗೆ ಮಾತಾಡ್ತಾರೆ. ಹೌದಪ್ಪ, ಭಾಳ ಸ್ಟ್ರಿಕ್ಟರಿ, ಕರೆಕ್ಟಾಗಿ ಕೊಡ್ತಾರೆ ಅಂತ. ಅದೇ ರೀತಿಯಲ್ಲಿ ಏನಪ್ಪ ಬಂದಾಗಲೆಲ್ಲ ಯಾರ್ದೋ ಟ್ರಾನ್ಸ್ಫರು ಅಂತ ಬರ್ತಾನೆ ಕಣ್ರಿ ಅಂದೆ. ಹೌದು, ನನ್ನ ಹತ್ರನೂ ಬಂದಿದ್ದ ಕಣ್ರಿ, ನನ್ನ ಹತ್ರನೂ ಬಂದಿದ್ದ. ಇದು ಆಗ್ತದೆ, ನೀವು ಗೊತ್ತಿಲ್ಲದೆ ಡೌನ್ ಗ್ರೇಡ್. ಪತ್ರಕರ್ತ ಅಂದ ತಕ್ಷಣ ಭಾಳ ಸ್ಟ್ರಿಕ್ಟಪ್ಪ, ಭಾಳ ಆನೆಸ್ಟ್ ಮ್ಯಾನ್ ಅಂತ, ಆ ಥರ ಇದ್ದರೆ ಅದು ಬೆಳ್ಕೊಂಡು ಹೋಗ. ಪತ್ರಿಕೆಯಲ್ಲಿ ಇರಬೇಕು ಅಂತ ಆಗಲೇ ಹೇಳಿದೆ. ತ್ಯಾಗ ಮನೋಭಾವ ಅಂತಂದರೆ ನಾವೆಲ್ಲ ಸನ್ಯಾಸಿಗಳಲ್ಲ, ನಮ್ಮ ಮಕ್ಕಳು ಬರೀ ಚೆನ್ನಾಗಿರಬೇಕು ಅನ್ನೋ ಆಸೆ ಇದೆ. ಆದರೆ ಪತ್ರಕರ್ತನಾಗಿ ಜೀವನ ಮಾಡಬೇಕು ಅಂತಂದರೆ ಇದಕ್ಕೆಲ್ಲ ತ್ಯಾಗ ಮಾಡಲಿ. ನನ್ನ ಜೊತೆಯವರೆಲ್ಲ BA ಮಾಡ್ಕೊಂಡು ಚೀಫ್ ಇಂಜಿನಿಯರ್ಗಳಾದರು. ನಾನು ಪತ್ರಿಕೆ ಹಿಡ್ಕೊಂಡು ಅವ್ರಿಗಿಂತ ಭಾಳ ಕಮ್ಮಿ ಸಂಬಳದಲ್ಲಿದ್ದೀನಿ ಅಂತ ಹೇಳಿ ಮಾಡ್ತೀನಿ. ನಾನು ರಿಟೈರ್ ಆಗುವಾಗ 28,000 ಸಂಬಳ ಬರ್ತಾಯಿತ್ತು. ಇವತ್ತು ಅದೇ ಸ್ಥಳದಲ್ಲಿರ್ತಕ್ಕಂಥವನು 1.5 ಲಕ್ಷ ಸಂಬಳ ತಗೊಳ್ತಾನೆ ಅಂತ ಇಟ್ಕೊಳ್ಳಿ. ಆವತ್ತಿನ ಸ್ಥಿತಿ ಆಗಿತ್ತು. ಇವತ್ತು ಸ್ಥಿತಿ ಹಾಗೆ. 3 ರೂಪಾಯಿ ಇನ್ಕ್ರಿಮೆಂಟ್ ತೊಗೊಂಡಿದ್ದೀನಿ, 5 ರೂಪಾಯಿ ಇನ್ಕ್ರಿಮೆಂಟ್ ತೊಗೊಂಡಿದ್ದೀನಿ. ಅವ್ರು ಯಾರು ನನ್ನ ಮೇಲ್ಗಡೆ ಇದ್ದವ್ರು ಬರೆದ್ರು. ಭಾನುವಾರ ಕೂಡ ಸಹ ಅವ್ರು ಕ್ರಿಕೆಟ್ ಅದು ಇದು ಫುಟ್ಬಾಲ್ಗೆಲ್ಲ ಉಪಯೋಗಿಸ್ತಾ ಇರೋದ್ರಿಂದ ಭಾನುವಾರ ಕೆಲಸ ಮಾಡ್ತಾರೆ. ಸರ್ ನಮಸ್ಕಾರ.
ಇದುವರೆಗೂ ಪಿ ರಾಮಯ್ಯನವರ ಸಂದರ್ಶನ ನೋಡಿದಿರಿ. ಮುಂದಿನ ಇನ್ನೊಬ್ಬರು ಪತ್ರಕರ್ತರೊಂದಿಗೆ ಮತ್ತೊಂದು ಭೇಟಿ ಮಾಡೋಣ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.